सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಾಗವತ ಮಹಾಪುರಾಣ 11ನೇ ಸ್ಕಂದ. ಮೊದಲಿಗೆ ಮಂಗಳಾಚರಣೆ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಃ ಚಾರ್ತೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ದಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ತತೋ ಜಯಮುದೀರಯೇತ್. ಶ್ರೀಮದ್ ಭಾಗವತ ಮಹಾಪುರಾಣ 11ನೇ ಸ್ಕಂದ 22ನೆಯ ಅಧ್ಯಾಯ. ತತ್ವಗಳ ಸಂಖ್ಯೆ ಮತ್ತು ಪ್ರಕೃತಿ ಹಾಗೂ ಪುರುಷರ ವಿಶ್ಲೇಷಣೆ. So when the death happens to the physical body, ಸ್ಥೂಲ ಶರೀರಕ್ಕೆ ಸಾವು ಅಂತ ಹೇಳಿ ಮರಣ ಆದಾಗ, the spirit soul, it carries all the data. So it carries all the data ಅಂತಂದ್ರೆ ಅದಕ್ಕೆ ಯಾಕೆ ಬೇಕು, ಏನು ಮಾಡುತ್ತೆ? ಸೊ ನಮ್ಮ ಪೂರ್ವಜನ್ಮಗಳು ಅಥವಾ ಪುನರ್ಜನ್ಮ ಅಂತ ನಾವು ಇಂತಹ ಮಾತುಗಳನ್ನ ಆಡ್ತೀವಿ. ಸೊ ಈ ಪೂರ್ವಜನ್ಮದಲ್ಲಿ ನಡೆದ ಅನೇಕ ಘಟನೆಗಳು, ಅವುಗಳ ಮಾಹಿತಿ ಹಾಗೂ ಪುನರ್ಜನ್ಮದಲ್ಲಿ ಕೆಲವುಗಳು ಆಗಬೇಕಾಗಿರುವಂತಹ ಅನೇಕ ಘಟನೆಗಳಿಗಾಗಿ ಈ ಸ್ಪಿರಿಟ್ ಸೋಲ್ ಅನ್ನುವಂತಹದ್ದು ಈ ಎಲ್ಲ ಡಾಟಾಗಳನ್ನು ಕಲೆಕ್ಟ್ ಮಾಡಿ ಮರಣದ ನಂತರದಲ್ಲಿ ನಾವೇನು ಹೇಳ್ತೀವಿ, ಜೀವ ಹೋಯಿತು. ಸೊ ದಿಸ್ ಜೀವ ಹೋಯಿತು ಅಂತ ನಾವೇನು ಹೇಳ್ತೀವಿ, ದಟ್ ಸ್ಪಿರಿಟ್ ಸೋಲ್ ಇಟ್ ಕ್ಯಾರೀಸ್. ಸೊ ತಗೊಂಡು ಎಲ್ಲಿಗೆ ಹೋಯಿತು, ಏನು ಮಾಡ್ತು? ಸೊ ವಾಟ್ ಈಸ್ ದಿಸ್ ಆ್ಯಕ್ಚುಲಿ, ದಿಸ್ ರೀಬರ್ತ್ ಕಾನ್ಸೆಪ್ಟ್? ಇದನ್ನು ಹೇಗೆ ಅರ್ಥ ಮಾಡಿಕೊಳ್ಳುವಂತಹದ್ದು ಮತ್ತು ಸ್ಪಿರಿಟ್ ಸೋಲ್ ಅನ್ನುವಂತಹದ್ದು ಯಾವುದದು? ನಮ್ಮ ಎಲ್ಲ ಡಾಟಾಗಳನ್ನು ಕಲೆಕ್ಟ್ ಮಾಡುವಂತಹದ್ದು. ನಾವು ಚಿತ್ತ ಅನ್ನುವಂತಹ ಪದವನ್ನು ಕೂಡ ನಾವು ಈ ವೇದಾಂತದಲ್ಲಿ ಕೇಳಿರ್ತೀವಿ. ನಮ್ಮ ಚಿತ್ತದಲ್ಲಿ ಅನೇಕಗಳು ನಾವು ಮಾಡುವಂತಹ ಎಲ್ಲ
ನಮ್ಮ ಕರ್ಮಗಳು, ಕರ್ಮ ಫಲಗಳು ಅವೆಲ್ಲವೂ ಕೂಡ ಚಿತ್ತದಲ್ಲಿ ಸ್ಟೋರ್ ಆಗಿರುತ್ತೆ ಅಂತ ಹೇಳ್ತಾರೆ. ಸೊ ಆ್ಯಕ್ಚುಲಾಗಿ ವೈ ಇಟ್ ಈಸ್ ಆಲ್ ರಿಕ್ವೈರ್ಡ್ ಆ್ಯಂಡ್ ವಾಟ್ ಈಸ್ ಆ್ಯಕ್ಚುಲಿ ದಿಸ್ ರೀಬರ್ತ್ ಕಾನ್ಸೆಪ್ಟ್. ಪೂರ್ವಜನ್ಮ ಮತ್ತು ಪುನರ್ಜನ್ಮ ಇವುಗಳು ನಮ್ಮ ಸನಾತನ ಧರ್ಮದಲ್ಲಿ ವೇದಾಂತಿಕ್ ಟರ್ಮ್ಸ್ ಅಂತ ಹೇಳ್ತೀವಿ. ಮತ್ತು ಇದರ ಬಗ್ಗೆ ನಮ್ಮಲ್ಲಿ ನಂಬಿಕೆ ಇದೆ. ದಿ ಕಾನ್ಷಿಯಸ್ನೆಸ್ ಅಂತ ಹೇಳಿದಾಗ ಅದು ನಿರಂತರ ಅಂತ ಹೇಳ್ತೀವಿ. ಅದೇ ರೀತಿ ಆತ್ಮ ಅಂತ ಹೇಳಿದಾಗ ಇಟ್ ಈಸ್ ಅವಿನಾಶಿ ಅಂತ ಹೇಳ್ತೀವಿ. ಪರಮಾತ್ಮ ಅಂತ ಹೇಳಿದಾಗ ಹೀ ಈಸ್ ಅಜಹ ಅಂತ ಹೇಳ್ತೀವಿ. ಸೊ ಇವೆಲ್ಲ ಒಂದೇ ಅರ್ಥವನ್ನು ಕೊಡುತ್ತೆ. ಪರಮಾತ್ಮ ಅಂತ ಹೇಳಿದಾಗ ಅವನಿಗೆ ಹುಟ್ಟು ಸಾವು ಅನ್ನುವಂತಹದ್ದಿಲ್ಲ. ಹೀ ಈಸ್ ಶಾಶ್ವತ, ಅವನು ಸದಾ ಇರೋವಂತಹವನು, ಈಸ್ ಎವರ್ ಎಕ್ಸಿಸ್ಟಿಂಗ್. It's exactly when we talk about Atma, this Atma is Avinashi. There is no death for the Atma. And at the same time, there is no birth for the Atma also. Atma is also Nirantara. ಪರಮಾತ್ಮ ಅಂತ ಹೇಳಿದಾಗ ಹೇಗೆ ಅವನನ್ನು ನಾವು ಭಗವಂತನನ್ನು ಸದಾ ಇರೋನು ಅಂತ ನಾವೇನು ಹೇಳ್ತೀವಿ, ದಿಸ್ ಆತ್ಮ ಅಂತಂದಾಗ ದ ಸೇಮ್ ಮೀನಿಂಗ್. There is no difference between the Atma and Bhagavanta, Paramatma. They are all one and the same, but different ಬೇರೆ ಬೇರೆ ಹೆಸರುಗಳಲ್ಲಿ ನಾವು ಕರಿತೀವಿ. ದಿ ಕಾನ್ಷಿಯಸ್ನೆಸ್ ಅಂತ ಹೇಳ್ತೀವಿ. ಅಗೇನ್ ದಿಸ್ ಕಾನ್ಷಿಯಸ್ನೆಸ್ ಈಸ್ ನಿರಂತರ. There is no death for the consciousness. There is no destruction for the consciousness. ಸೊ ಈ ಕಾನ್ಷಿಯಸ್ನೆಸ್ ಅನ್ನುವಂತಹದ್ದು ಯಾವಾಗ ಹುಟ್ಟಿತು, ಯಾವಾಗಿಂದ ಇದೆ? ಇಟ್ ಈಸ್ ಫ್ರಮ್ ದಿ ಬಿಗಿನಿಂಗ್ಲೆಸ್. ಜಸ್ಟ್ ಲೈಕ್ ಆತ್ಮ ಅಂತ ಹೇಳಿದಾಗ ಹಿ ಈಸ್ ಅನಾದಿ ಅಂತ ಹೇಳ್ತೀವಿ, ಸೇಮ್ ಫಾರ್ ದಿ ಕಾನ್ಷಿಯಸ್ನೆಸ್ ಆಲ್ಸೋ. ಸೊ ಈ ಕಾನ್ಷಿಯಸ್ನೆಸ್ ಅನ್ನುವಂತಹದ್ದು ಇಟ್ ಈಸ್ ನಿರಂತರ. ಬಟ್ ದಿಸ್ ಕಾನ್ಷಿಯಸ್ನೆಸ್ ಅನ್ನುವಂತಹದ್ದು how it is continuous across the lifetimes. ಪ್ರಶ್ನೆ ಬರುತ್ತೆ. ಏಕೆಂತಂದಾಗ ನಾವು ಕಾನ್ಷಿಯಸ್ನೆಸ್ಸು, ಆತ್ಮ, ಪರಮಾತ್ಮ ಅಂತ ಹೇಳಿದಾಗ ನಿರಂತರ, ಅವಿನಾಶಿ ಈ ರೀತಿ ನಾವು ಮಾತನಾಡ್ತೀವಿ. ಬಟ್ ಆ ಮಾತನಾಡುವಂತಹದ್ದು ಎಷ್ಟರ ಮಟ್ಟಿಗೆ ನಮಗೆ ಅರ್ಥ ಆಗಿದೆ? ಅದು ಅರ್ಥ ಆದರೆ ಮನಸ್ಸು ಸ್ತಬ್ಧವಾಗೋದು. ಇಲ್ಲ ಅಂತಂದರೆ ದೇರ್ ಈಸ್ ಆಲ್ವೇಸ್ ಎ ಕ್ವಶನ್. ಸೊ ದಿಸ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಆಲ್ಸೋ ಆ್ಯಂಡ್ ಇಟ್ ಈಸ್ ವೆರಿ ಮಚ್ ರಿಯಲ್ ಆ್ಯಂಡ್ ದೆರ್ ಈಸ್ ಟ್ರೂತ್ ಇನ್ ಇಟ್. ಪೂರ್ವಜನ್ಮ ಅಂತ ಹೇಳಿದಾಗ ಇಟ್ ಮೀನ್ಸ್ ನಾವೇನು ಪ್ರೀವಿಯಸ್ ಬರ್ತ್ ಅಂತ ಕರಿತೀವಿ. ಪ್ರೀವಿಯಸ್ ಬರ್ತ್ ಅಂತಂದರೆ ಈಗಿನ ಈ ಜನ್ಮಕ್ಕಿಂತ ಮುಂಚಿನದು, ಈ ಜನ್ಮಕ್ಕಿಂತ ಹಿಂದೆ ಇದ್ದಿದ್ದು. ದಟ್ ಮೀನ್ಸ್ ಹಿಂದೆ ಕೂಡ ಒಂದು ಜನ್ಮ ಅನ್ನುವಂಥದ್ದಿತ್ತು, ಅದರ ನಂತರದಲ್ಲಿ ಈಗ ನನಗೆ ಮತ್ತೊಂದು ಜನ್ಮ ಇದೆ, ಈ ಅರ್ಥವನ್ನು ಕೊಡುತ್ತೆ. ಸೊ ಪೂರ್ವಜನ್ಮ ಮೀನ್ಸ್ ಈಗಿನ ಜನ್ಮಕ್ಕಿಂತ ಹಳೆಯದು, ಹಿಂದಿನದು. ಸೊ ಇಟ್ ಈಸ್ ದಿ ಐಡಿಯಾ ದಟ್ ಈಗಿನ ಈ ದೇಹ ಮತ್ತು ಮನಸ್ಸು ಅನ್ನುವಂತಹದ್ದು ಇಟ್ ಈಸ್ ನಾಟ್ ಅವರ್ ಫಸ್ಟ್ ಬಾಡಿ ಆ್ಯಂಡ್ ಮೈಂಡ್. ಈಗ ನಾನು ಅಂತ ಹೇಳಿದಾಗ ಐ ಹ್ಯಾವ್ ಎ ಬಾಡಿ, ಐ ಹ್ಯಾವ್ ಎ ಮೈಂಡ್. ಸೊ ದಿಸ್ ಬಾಡಿ ಆ್ಯಂಡ್ ಮೈಂಡ್ ಈಸ್ ನಾಟ್ ದಿ ಫಸ್ಟ್ ಬಾಡಿ ಆ್ಯಂಡ್ ಮೈಂಡ್. ಇಟ್ಸ್ ಆಲ್ ರೀಸೈಕಲ್ಡ್. ಆತ್ಮನಂತ ಹೇಳಿದಾಗ there is no birth for Atma and he never dies also. ಬಟ್ ದಿಸ್ ಆತ್ಮ ಅನ್ನುವಂತಹದ್ದು ದೇಹ ಮತ್ತು ಮನಸ್ಸಿನೊಂದಿಗೆ ಮಿಲನವಾಗಿ ಹೋಗಿದೆ ಅನ್ನುವಂತಹ ಒಂದು ಭಾವ ನಮ್ಮಲ್ಲಿ ಬೆಳೆದಿರುತ್ತೆ. ದಿಸ್ ಆತ್ಮ, ದೇಹ ಆ್ಯಂಡ್ ಮನಸ್ಸು
ಅವೆಲ್ಲ ಒಂದೇ ಆಗಿ ಬೆರೆತು ಹೋಗಿದೆ. ದಿಸ್ ಈಸ್ ಅವರ್ ಅಂಡರ್ಸ್ಟ್ಯಾಂಡಿಂಗ್. ಆತ್ಮ, ಮನಸ್ಸು, ದೇಹ ಅನ್ನುವಂತಹದ್ದು ಬೆರೆತು ಹೋಗಿದೆ ಅಂತ ನಾವು ಅನ್ಕೋತೀವಿ. ಬಟ್ ವೆನ್ ದಿ ಡೆತ್ ಹ್ಯಾಪನ್ಸ್, when the Atma drops the physical body, these are all very specific sentences in Vedanta. When Vedanta points out that the Atma drops the physical body, but it will not say drops the mind. So when the Atma drops the physical body, ಅದು ದೇಹದ ನಾಶ ಅಂತ ಕರಿತೀವಿ. The death is for the body, not for the Atman. Atman is Nirantara. So the next association of the Atman is always with a new body and new mind. And that is called Punarjanma. So he gets a new birth, rebirth. So what is this rebirth? After the death of the physical body, we all know that we have 3 different bodies. ಒಂದು ಸ್ಥೂಲ ಶರೀರ, ಮತ್ತೊಂದು ಸೂಕ್ಷ್ಮ ಶರೀರ, ಇನ್ನೊಂದು ಕಾರಣ ಶರೀರ. ದಿ ಗ್ರಾಸ್ ಬಾಡಿ and the subtle body and the causal body. We all have 3 different bodies. 3 ರೀತಿಯ ಶರೀರಗಳನ್ನು ನಾವು ಹೊಂದಿದ್ದೀವಿ. And the death happens to the physical body, not to the subtle body and not to the causal body. So when the death happens, it drops the physical body. Aga it is the sukshma sharira. In other words, it is the mind. So the sukshma sharira, it continues to exist. There is no death for the sukshma sharira. So ಈ ಸೂಕ್ಷ್ಮ ಶರೀರ ಅನ್ನುವಂತಹದ್ದು, he is like a traveler and he carries all these data which is required to decide the next birth. So he carries, ಅವನು ಏನೆಲ್ಲವನ್ನು ಅವನು ತಗೊಂಡು ಹೋಗ್ತಾನೆ. ನಂಬರ್ 1, ಮೈಂಡ್. ಮೈಂಡ್ ಅಂತ ಹೇಳಿದಾಗ, ದಟ್ ಈಸ್ he carries vasanas, all types of desires, all likes and dislikes. ಎರಡನೇದು intellect. He also carries along with the mind intellect. It is called buddhi. So buddhi ಅಂತಂದ್ರೆ ಅಲ್ಲಿ it decides. So ಅದರಿಂದ all convictions, and there are certain tendencies. So this spirit soul, he carries this also. And prajna means the vital energy, and there is something called the chitta. Karma account anta naven helthivi, it's all there recorded in the chitta. It's a storage house. It contains all the past karmas and ಅನೇಕಗಳನ್ನು ಅದು ಕ್ಯಾರಿ ಮಾಡ್ತಾ ಇರುತ್ತೆ. ಆ ಒಂದು ಚಿತ್ತದಲ್ಲಿ ಇಟ್ಕೊಂಡಿರುತ್ತೆ. ಇವೆಲ್ಲವುಗಳನ್ನು ಹೊತ್ತು ಸಾಗ್ತಾ ಇರುವಂತಹ ಈ ಸೂಕ್ಷ್ಮ ಶರೀರ, ದ ಕ್ವಶನ್ ಈಸ್, ಎಲ್ಲಿಗೆ ಹೋಗ್ತಾ ಇದ್ದಾನೆ? ವೆರ್ ಈಸ್ ಹಿ ಗೋಯಿಂಗ್? He carries, he goes. That means this Sukshma Sharira, he is seeking a new suitable field. That means a new womb, a new environment to take a birth. And why? Again, to create more karmas
are to destroy the existing karmas. See, basically the concept of rebirth is an opportunity. It is an opportunity. ಏನು ಉತ್ತಮವಾದ ಕರ್ಮಗಳನ್ನು ಮಾಡಿ ಪುಣ್ಯವನ್ನು ಸಂಪಾದನೆ ಮಾಡಿಕೊಳ್ಳುವಂತಹದ್ದು, ಅಥವಾ ಉತ್ತಮವಾದ ಕರ್ಮ ಅಂತಂದಾಗ that can be karmayoga. He can become a karmayogi. He can perform the actions and ಎಲ್ಲ ಫಲಗಳನ್ನು along with the karma he can do the samarpane to the God. That is karma yoga. So rebirth is an opportunity for the jiva to perform the satkarmas, and through satkarmas he can conveniently convert that into a karma yoga, or he can accumulate the punyas. Suppose he doesn't have the concept of moksha, ಆಗ ಪುಣ್ಯ ಇರಲಿ, so that one can enjoy this varga. So it's an opportunity, and at the same time while performing the karmas he can do the satkarmas and accumulate the punyas, and also he can perform the karmas in such a way that all the existing karmas are to be destroyed. In such a way also he can perform the actions. This is the basic why we get the ಪುನರ್ಜನ್ಮ. ನಾಟ್ ಓನ್ಲಿ ಇಟ್ ಈಸ್ ಬಿಕಾಸ್ ಕರ್ಮಫಲಗಳ ಕಾರಣದಿಂದ ನಮ್ಗೆ ಇನ್ನೊಂದು ಜನ್ಮ ಸಿಗತ್ತೆ. ಅಫ್ಕೋರ್ಸ್ ಇಟ್ ಈಸ್ ಟ್ರೂ, ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇಟ್ ಈಸ್ ಎನ್ ಆಪರ್ಚುನಿಟಿ. ಸಿ, ನಾವು ಅನೇಕ ತಪ್ಪುಗಳನ್ನು ಮಾಡಿರುವಂತಹ ಸಾಧ್ಯತೆಗಳಿದೆ. ಸೊ ಇಟ್ಸ್ ಎ ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಇಟ್ಸ್ ಎನ್ ಅವಕಾಶ, ಇಟ್ ಈಸ್ ಎನ್ ಆಪರ್ಚುನಿಟಿ. ಸೊ ಬಿಕಾಸ್ ಆಫ್ ದಿಸ್, ಈ ಎಲ್ಲ ಡಾಟಾಗಳನ್ನು ಕ್ಯಾರಿ ಮಾಡ್ತಾ ಇರುವಂತಹ ಈ ಸೂಕ್ಷ್ಮ ಶರೀರ ಆರ್ ದಿ ಸ್ಪಿರಿಟ್ ಸೋಲ್ ಅಂತ ಏನು ಹೇಳ್ತೀವಿ, ಹೀ ಈಸ್ ಆ್ಯಕ್ಚುಲಿ ಸೀಕಿಂಗ್ ಎ ನ್ಯೂ ಸೂಟಬಲ್ ಫೀಲ್ಡ್. ಅಂತಂದರೆ ಸೂಟಬಲ್ ಮೀನ್ಸ್, ಸಿ ಇಟ್ಸ್ ಎ ವೆರಿ ಸ್ಪೆಸಿಫಿಕ್ ವರ್ಡ್, ಸೂಟಬಲ್ ಅನ್ನೋಂಥದ್ದು. ಯಾಕೆಂದರೆ ಇಟ್ ಈಸ್ ನಾಟ್ ದಟ್ ವೇರ್ ಎವರ್ ಹಿ ಕ್ಯಾನ್ ಟೇಕ್ ದಿ ಬರ್ತ್, ಆ ರೀತಿ ಅಲ್ಲ. ಸಿ, ಅವನು ಏನು ಕರ್ಮಗಳನ್ನು ಮಾಡಿದ್ದಾನೆ ಆ ಕರ್ಮಗಳಿಗೆ ತಕ್ಕಂತೆ ಅವನಿಗೆ ಯಾವ ರೀತಿಯ ಒಂದು ಸಿಗಬೇಕು, ಯಾವ ರೀತಿಯ ತಂದೆ ತಾಯಿಗಳು ಸಿಗಬೇಕು, ಯಾವ ಪ್ರದೇಶದಲ್ಲಿ ಅವನು ಹುಟ್ಟಬೇಕು, ಸೊ ಅವನ ತಂದೆ ತಾಯಿಗಳು ಯಾವ ರೀತಿ ಇರಬೇಕು, ಅವರ ಯೋಗ್ಯತೆ ಹೇಗಿರಬೇಕು, ಶ್ರೀಮಂತರ ಮನೆತನದಲ್ಲಿ ಹುಟ್ಟಬೇಕಾ, ಬಡವರ ಮನೆಯಲ್ಲಿ ಹುಟ್ಟಬೇಕಾ, ಅರಮನೆಯಲ್ಲಿ ಹುಟ್ಟಬೇಕಾ, ಗುಡಿಸಲು ಮನೆಯಲ್ಲಿ ಅವನು ಹುಟ್ಟಬೇಕಾ, ದೇರ್ ಆರ್ ಸೋ ಮೆನಿ ಥಿಂಗ್ಸ್. ಸೊ ಅದರಿಂದ ಆ್ಯಂಡ್ ಇಟ್ ಈಸ್ ಆಲ್ ಬಿಕಾಸ್ ಆಫ್ ದಿ ಅವನ ಕರ್ಮಫಲಗಳು ಹೇಗಿರುತ್ತೆ, ದಟ್ ಈಸ್ ಗೋಯಿಂಗ್ ಟು ಡಿಸೈಡ್ ಅವನು ಎಲ್ಲಿ ಹುಟ್ಟಬೇಕು, ಹೇಗೆ ಹುಟ್ಟಬೇಕು, ಅವನ ಜೊತೆ ಯಾರು ಅಣ್ಣ ತಮ್ಮಂದಿರುಗಳು ಯಾರು, ಅಕ್ಕ ತಂಗೀರು ಯಾರೋ, ಅವನು ಬೆಳೀತಾ ಬಂದಂತೆ ಅವನಿಗೆ ಸ್ನೇಹಿತರು ಯಾರಾಗಬೇಕು, ಮುಂದೆ ಅವನ ಮದುವೆ ಅಂತ ಆದರೆ ಹೆಂಡತಿ ಅನ್ನೋಳು ಯಾರಾಗಿರಬೇಕು, ಅವನಿಗೇನಾದರೂ ಮಕ್ಕಳಾಗಬೇಕು ಅಂತಂದರೆ ಅದು ಯಾವ ಥರ ಮಕ್ಕಳುಗಳು, ಸೋ ಮೆನಿ ಥಿಂಗ್ಸ್ ಅದು ಡಿಸೈಡ್ ಮಾಡಬೇಕು ಅಂತಂದಾಗ. ಸೊ ಅದೆಲ್ಲ ಡಿಸೈಡ್ ಮಾಡಬೇಕು. ಅವನಿಗೆ ಒಂದು ಜನ್ಮ ಅನ್ನೋಂತಹದ್ದನ್ನು ಕೊಡೋದಕ್ಕೆ ಮುಂಚೆನೇ ಇದೆಲ್ಲನೂ ಡಿಸೈಡ್ ಆಗಿಬಿಡ್ಬೇಕು. ಹುಟ್ಟಲಿ ಆಮೇಲೆ ನೋಡ್ಕೊಳ್ಳೋಣ, ಅಲ್ಲಿ ಹೋದ್ಮೇಲೆ ಡಿಸೈಡ್ ಮಾಡೋದ್ರೆ ಆಯಿತು. ನೋ, ಇಟ್ ಈಸ್ ನಾಟ್ ಪಾಸಿಬಲ್. ಸೊ ಅವನು ಇವೆಲ್ಲವನ್ನು ಹೊತ್ತು ಸಾಕ್ತಾ ಇರ್ತಾನೆ ಅಂತಂದರೆ, ದಿಸ್ ಎವ್ರಿಥಿಂಗ್ ಈಸ್ ಡಿಸೈಡೆಡ್, ಯು ಸ್ಟಾಪ್ ಯುವರ್ ಜರ್ನಿ ಅಂತ ಹೇಳಬೇಕು. ಆಗ ಹಿ ವಿಲ್ ಸ್ಟಾಪ್. ದಟ್ ಮೀನ್ಸ್ ಹಿ ಸೀಕಿಂಗ್ ಅಂತ ಅರ್ಥ. ಸೊ ಹೀಗೆ ಅನೇಕ ಮಾಹಿತಿಗಳನ್ನು ಕಲೆಕ್ಟ್ ಮಾಡಿಕೊಂಡು ಅವನು ಯಾಕೆ ಇಷ್ಟೊಂದು ತಾಪತ್ರಯ ತಗೋತಾ ಇದ್ದಾನೆ ಅಂತಂದರೆ, ಬಿಕಾಸ್ ಅವನಿಗೆ ಮುಂದಿನ ಜನ್ಮ ನಿರ್ಧಾರ ಮಾಡಿ ಕೊಡಬೇಕಲ್ಲ.
ಆ್ಯಂಡ್ ದಿಸ್ ಹುಟ್ಟು ಸಾವು ಈಸ್ ನಿರಂತರ. ಇಟ್ಸ್ ಎ ಮೋಕ್ಷ ಸಿಗೋವರೆಗೂ ಈ ಸೈಕಲ್ ಎಲ್ಲ ಒಂದು ಸುತ್ತಾನೆ ಇರಬೇಕು, till he attains moksha. So it is the responsibility of the Sukshma Sharira. So it will carry, it will preserve all the datas, and it will seek the best womb, the best place, the best father and mother, best company. ಸೊ ಇವೆಲ್ಲ ಅವನಿಗೆ ಸಿಗೋ ಹಾಗೆ ಆಗಬೇಕು. ಎನ್ವಿರಾನ್ಮೆಂಟ್ ಆ ರೀತಿ ಇರಬೇಕು, ಯಾವ ಪ್ರದೇಶದಲ್ಲಿ, ಎಂತಹ ಜಾಗದಲ್ಲಿ, ಅದೆಲ್ಲ ಡಿಸೈಡ್ ಆದ ನಂತರದಲ್ಲಿ ಹಿ ವಿಲ್ ಗೆಟ್ ಎ ಬರ್ತ್. ಸೊ ಈ ಕರ್ಮಫಲಗಳು ಹೇಗೆ ಆ ಒಂದು ನೆಕ್ಸ್ಟ್ ಬರ್ತನ್ನು ಡಿಸೈಡ್ ಮಾಡತ್ವೆ? ಕಲೆಕ್ಟಿಂಗ್ ಸೋ ಮೆನಿ ಡಾಟಾಸ್ ಎಲ್ಲ ಒಂದಕ್ಕೊಂದು ಮ್ಯಾಚ್ ಮಾಡತ್ವೆ ಅವು. ಈ ಕರ್ಮಗಳಿಗೆ ಇಂತಹ ಫಲ, ಇಂತಹದ್ದಕ್ಕೆ ಇಂತಹದ್ದು, ಸೊ ಇದು ಆಗಬೇಕು ಅಂತಂದರೆ ಅದಕ್ಕೆ ಇನ್ನೊಂದೇನೋ ಆಗಬೇಕು, ಸೋ ಮೆನಿ ಥಿಂಗ್ಸ್, ಅದೆಲ್ಲ ಮ್ಯಾಚ್ ಮಾಡಬೇಕು. ಸೊ ಅದೆಲ್ಲ ಹೇಗೆ ಎಲ್ಲ ವರ್ಕ್ ಮಾಡಿ ಒಂದು ನೆಕ್ಸ್ಟ್ ಬರ್ತನ್ನು ಹೇಗೆ ಡಿಸೈಡ್ ಮಾಡತ್ವೆ ಅವು? ಸೊ ಒಂದು ದರ್ ಈಸ್ ಸಮಥಿಂಗ್ ಕಾಲ್ಡ್ ದ್ರಷ್ಟಫಲ. ದ್ರಷ್ಟಫಲ ಅಂತಂದರೆ ನೀನು ಕರ್ಮ ಮಾಡ್ತೀಯ, ಮಾಡಿದ ಕೂಡಲೇ ಯು ವಿಲ್ ನೋ ದಿ ರಿಸಲ್ಟ್ ಅಂತಂದರೆ ನೀ ಅದರ ಫಲವನ್ನು ಅನುಭವಿಸ್ತೀಯ. ದೆರ್ ಆರ್ ಸರ್ಟನ್ ಕರ್ಮಾಸ್ ವಿಚ್ ಆರ್ ಲೈಕ್ ದಟ್. ಕೆಲವು ಕರ್ಮಗಳು ಆ ರೀತಿಯಲ್ಲೇ ಇರುತ್ತೆ. ಫಾರ್ ಎಕ್ಸಾಂಪಲ್, ಹಸಿವೆ, ತುಂಬ ಹಸಿವೆ ಆಗಿದೆ, ಸೊ ಊಟ ಮಾಡುವಂತಹದ್ದು ಇಟ್ಸ್ ಎ ಕರ್ಮ. ಊಟ ಮಾಡುವಂಥದ್ದು ಈಸ್ ಎ ಕರ್ಮ. ಊಟ ಮಾಡಿದ ತಕ್ಷಣ ಹೊಟ್ಟೆ ತುಂಬಿದೆ ಅನ್ನುವಂತಹದ್ದು ಗೊತ್ತಾಗುತ್ತೆ, ದಟ್ ಈಸ್ ದಿ ರಿಸಲ್ಟ್. ಸೊ ಕೆಲವು ಕರ್ಮಗಳಿಗೆ ತಕ್ಷಣವೇ ಫಲ ಸಿಗುತ್ತೆ. ಹಸಿವೆ ಅಂತ ಹೇಳಿ ಊಟ ಮಾಡ್ತಾ ಇದ್ದಾಗ ಹೊಟ್ಟೆ ತುಂಬಿದೆ, ಇನ್ನು ಸಾಕು, ಇನ್ನು ಊಟ ಮಾಡೋದು ಬೇಡ ಅಂತ ನಮ್ಗೆ ಅನ್ಸತ್ತಲ್ಲ, ದಟ್ ಈಸ್ ದಿ ರಿಸಲ್ಟ್. ಊಟ ಮಾಡುವಂತಹದ್ದು ಕರ್ಮ, ಹೊಟ್ಟೆ ತುಂಬಿದೆ ಅಂತ ನಮಗೆ ಗೊತ್ತಾಗುವಂತಹದ್ದು ಈಸ್ ದಿ ರಿಸಲ್ಟ್. ಅದೇ ರೀತಿ ಸ್ಟೂಡೆಂಟ್ಸ್ ಬಹಳ ಕಷ್ಟಪಟ್ಟು ಓದ್ತಾರೆ, ತುಂಬ ಕಷ್ಟಪಟ್ಟು ಹಗಲಿರುಳು ನಿದ್ದೆಗೆಟ್ಟು ವರ್ಷಕ್ಕೊಂದ್ಸಲಿ ನಡೆಯೋ ಎಕ್ಸಾಮ್ಗೆ ಎಂಟೈರ್ ಇಯರ್ ಪ್ರಿಪ್ರೇಷನ್ ಇರುತ್ತೆ. ಆ ಪೋರ್ಷನ್ಸ್ಗಳು ಮುಗಿತಾ ಎಲ್ಲ ಸಬ್ಜೆಕ್ಟ್ಗಳನ್ನೂ ಅವರು ತರೋ ಮಾಡ್ಕೋಬೇಕು, ಚೆನ್ನಾಗಿ ಓದಬೇಕು. ಸೊ ಕಷ್ಟಪಟ್ಟು ಓದ್ತಾ ಇರ್ತಾರೆ. ಚೆನ್ನಾಗಿ ಕಷ್ಟಪಟ್ಟು ಓದಿ, ಚೆನ್ನಾಗಿ ಕಷ್ಟಪಡ್ತಾ ಇರೋವಂತಹದ್ದು ಓದೋದು, ಆ ಎಕ್ಸಾಮ್ ಬರೆಯೋದಿದೆಯಲ್ಲ, ಇಟ್ ಈಸ್ ಕರ್ಮ. ಆ್ಯಂಡ್ ಇಮ್ಮಿಡಿಯೇಟಾಗಿ ಆ ರಿಸಲ್ಟ್ ಅನೌನ್ಸ್ ಆದಾಗ ಅವ್ರಿಗೊಂದು ರಿಸಲ್ಟ್, ನಿಂದ ಪ್ರೋಗ್ರೆಸ್ ಈ ಥರ ಇದೆ ಅನ್ನೋದು ಗೊತ್ತಾಗುತ್ತಲ್ಲ, ದಟ್ ಈಸ್ ದಿ ಫಲ. ಸೊ ದಿಸ್ ಈಸ್ ದೃಷ್ಟ ಫಲ ಅಂತಂದರೆ ಕರ್ಮ ಮಾಡಿದ ಕೂಡಲೇ ವಿತಿನ್ ವೆರಿ ಶಾರ್ಟ್ ಪೀರಿಯಡ್ ಯು ವಿಲ್ ಕಮ್ ಟು ಅಂಡರ್ಸ್ಟ್ಯಾಂಡ್ ದಿ ಫಲ ಆಲ್ಸೋ. You will enjoy the phala also. You will do the karma right here and you will enjoy the phala right here. It will not take much time. This is called drushta phala. And there is one more thing, one more phala. It is called adrushta phala. Drushta means you will know it, you will see it, you will come to understand. Adrushta means you cannot see that. You will not know it immediately. So result can be seen immediately or it will take much time to understand the result. Result cannot be seen immediately. Actually ಅದೃಷ್ಟ ಫಲ ಅಂತಂದಾಗ result cannot be seen immediately. ಇಲ್ಲಿ ಈ ಸೂಕ್ಷ್ಮ ಶರೀರ he carries all the datas, carrying so many, ಎಲ್ಲ ಕಲೆಕ್ಟ್ ಮಾಡಿರುವಂತಹ ಎಲ್ಲವನ್ನು ಅವನು ಹೊತ್ಕೊಂಡು ಹೋಗ್ತಾ ಇರ್ತಾನೆ. ದಟ್ ಈಸ್ ದಿ ಕರ್ಮ. ಅಂಡ್ ಸೀಕ್ಸ್ ದಿ ನ್ಯೂ ಫೀಲ್ಡ್, ಗೆಟ್ಸ್ ದಿ ಬರ್ತ್,
is the phala. This is adrushta phala. ದಿ ಆ್ಯಕ್ಚುಯಲ್ ಪ್ರೋಸೆಸ್ ಆಫ್ ರೀಬರ್ತ್ ಅಂತಂದರೆ ಸ್ಥೂಲ ಶರೀರದ ಮರಣದ ನಂತರದಲ್ಲಿ ಒಂದು ಸೂಕ್ತ ಸಮಯದಲ್ಲಿ ಈ ಸೂಕ್ಷ್ಮ ಶರೀರ ಅನ್ನುವಂತಹದ್ದು ತಾನು ಈಗಾಗಲೇ ಸಂಗ್ರಹ ಮಾಡಿರುವಂತಹ ವಾಸನಾಗಳನ್ನು, ಅಂದರೆ ಚಿತ್ತದಲ್ಲಿ ಸ್ಟೋರ್ ಆಗಿರುವಂತಹ ಆ ಎಲ್ಲ ಡಾಟಾಗಳನ್ನು ಒಂದು ಸೂಕ್ತ ಸಮಯದಲ್ಲಿ ಇಟ್ ಇಸ್ ಗೋಯಿಂಗ್ ಟು ರಿಲೀಸ್, ಅವೆಲ್ಲವನ್ನು ಬಿಟ್ಬಿಡುತ್ತದೆ. ಅವುಗಳು ಈ ಕರ್ಮಫಲಗಳು ದೇ ಆ್ಯಕ್ಟ್ ಲೈಕ್ GPS. ಕೆಲವರು ಹೇಳ್ತಾರಲ್ಲ, ಯಾವುದೋ ಒಬ್ಬ ವ್ಯಕ್ತಿ ಮರಣ ಹೊಂದಿದ ನಂತರದಲ್ಲಿ ಎಲ್ಲಿ ಸುತ್ತಾ ಇದ್ದಾನೋ ಏನೋ, ಇನ್ನೂ ಅವನಿಗೇನು ಮುಕ್ತಿ ಸಿಕ್ಕಿದೆಯೋ ಇಲ್ವೋ ಏನೇನೋ ಮಾತಾಡ್ತಾರಲ್ಲ. ಸೊ ಈ ಕರ್ಮಫಲಗಳನ್ನ ಈ ಸೂಕ್ಷ್ಮ ಶರೀರ ಯಾವುದೋ ಒಂದು ಜಾಗದಲ್ಲಿ ಒಂದು ಕರೆಕ್ಟ್ ಟೈಮ್ ನೋಡಿಕೊಂಡು ಹಿ ಈಸ್ ಗೋಯಿಂಗ್ ಟು ರಿಲೀಸ್ ಆಲ್ ಸಚ್ ಕಲೆಕ್ಷನ್ಸ್. ಆಗ ದೀಸ್ ಕಲೆಕ್ಷನ್ಸ್ ದೇ ಆ್ಯಕ್ಟ್ ಲೈಕ್ GPS ಆ್ಯಂಡ್ ಫೈಂಡ್ಸ್ ಎ ನ್ಯೂ ವೂಂಬ್. ಆ GPS ಅನ್ನೋದು ಹೇಗೆ ಲೊಕೇಶನನ್ನು ಅದು ಪಿಚ್ ಮಾಡುತ್ತೆ, ಆ ರೀತಿಯಲ್ಲಿ ಈ ಕರ್ಮಫಲಗಳು ದೇ ಆರ್ ಗೋಯಿಂಗ್ ಟು ಫೈಂಡ್ ಎ ನ್ಯೂ ವೂಂಬ್. ಅದಕ್ಕೆ ಬೇಕಾಗಿರುವಂತಹ ಎನ್ವಿರಾನ್ಮೆಂಟ್ನ ಅದೇ ಹುಡುಕೊಳ್ಳುತ್ತೆ. ಎಸ್, ಐ ಶುಡ್ ಟೇಕ್ ಮೈ ಬರ್ತ್ ಹಿಯರ್, ಇಂಥ ಊರಲ್ಲಿ, ಇಂತಹ ಜಾಗದಲ್ಲಿ, ಈ ಪ್ರದೇಶದಲ್ಲಿ, ಇಂತಹ ಟೈಮಲ್ಲಿ, ಇಂತಹ ತಂದೆ ತಾಯಿಗಳಿಗೆ, ಈ ರೀತಿಯಲ್ಲಿ, ಈವನ್ ದಿ ಜೆಂಡರ್. ಸೊ ಯಾಕೆ ಆ ರೀತಿ ಹುಡುಕೊಳ್ಳುತ್ತೆ ಅಂತಂದರೆ, ಸೊ ದಟ್ ಆ ಏನು ಟೆಂಡೆನ್ಸಿಗಳು ಆ ಮುಂದಿನ ಜನ್ಮಕ್ಕೂ ಕೂಡ ಕ್ಯಾರಿ ಆಗುತ್ತೆ, ಅವುಗಳೆಲ್ಲ ದೇ ಹ್ಯಾವ್ ಟು ಪ್ಲೇ ಔಟ್ ನಾವು. ಸೊ ಆ್ಯಕ್ಚುಲಾಗಿ ವಿ ಡೋಂಟ್ ಚೂಸ್ ಕಾನ್ಷಿಯಸ್ಲಿ. ರೀಬರ್ತ್ ಅಂತ ಹೇಳಿದಾಗ ವಿ ಕೆನಾಟ್ ಡೂ ಇಟ್ ಕಾನ್ಷಿಯಸ್ಲಿ. ದಿ ಮೊಮೆಂಟಮ್ ಆಫ್ ದಿ ವಾಸನಾಸ್, ದಿ ಟೆಂಡೆನ್ಸೀಸ್, ದಿ ಕರ್ಮಫಲಾಸ್ plus prarabdha, they decide the specifications, the gender, parents, talents, so many things, limitations, life situations, so many things. So ಹೀಗೆ ಈ ಸ್ಪಿರಿಟ್ ಸೋಲ್ ಅನ್ನುವಂತಹದ್ದು ಮರಣದ ನಂತರದಲ್ಲಿ ತಾನು ಕಲೆಕ್ಟ್ ಮಾಡಿರುವಂತಹ ಅಷ್ಟೂ ಡಾಟಾಗಳನ್ನು ಅದು ತಗೊಂಡು ಹೋಗುತ್ತೆ. ಸೊ ದಟ್ ಈಸ್ ದಿ ಜರ್ನಿ ಆಫ್ ದಿ ಸೂಕ್ಷ್ಮ ಶರೀರ. ಆ್ಯಂಡ್ ದೇರ್ ಆರ್ ಸಮ್ ಫಿಲಾಸಫರ್ಸ್, ದೇರ್ ಆರ್ ಸಮ್ ಜ್ಞಾನೀಸ್, ಅವರೇನು ಹೇಳ್ತಾರೆ, ದೇರ್ ಆರ್ ಓನ್ಲಿ 7 ತತ್ವಾಸ್. ತತ್ವಗಳು ಅಂತ ಹೇಳಿದಾಗ ಅಲ್ಲಿರುವಂತಹದ್ದು ಕೇವಲ 7 ತತ್ವಗಳು ಮಾತ್ರ. ಆ 7 ತತ್ವಗಳು ಯಾವುದು ಅಂತಂದರೆ, ಪಂಚಭೂತಗಳು 5: ಆಕಾಶ, ವಾಯು, ಅಗ್ನಿ, ಜಲ ಮತ್ತು ಪೃಥ್ವಿ. ಇದು 5 ಪಂಚಭೂತಗಳು. ಆ್ಯಂಡ್ ಜೀವ ಪ್ಲಸ್ ಪರಮಾತ್ಮ, ಸೊ ಪುಟ್ ಟುಗೆದರ್ 7. ಸೊ ಹೀಗೆಲ್ಲ ಸೇರಿ ಒಟ್ಟು 7 ತತ್ವಗಳಾದವು. ಸೊ ಜೀವ, ದಿ ಸ್ಪಿರಿಟ್, ಹೀ ಕ್ಯಾರೀಸ್ ದಿ ರಿಕ್ವೈರ್ಡ್ ಡಾಟಾ. It means he collects and carries the karma phalas, the tendencies, and it is nothing but the data. ವೇದಾಂತದಲ್ಲಿ ಇದನ್ನು ವಾಸನ ಅಂತ ಹೇಳ್ತಾರೆ, ಸಂಸ್ಕಾರಗಳು, ಕರ್ಮ ಬೀಜಗಳು, ಈ ರೀತಿ ಕರೀತಾರೆ. So what is the role of the Paramatma now at the time of death? Physical body ಅದಕ್ಕೆ ಸಾವಾಗುತ್ತೆ, ಸೂಕ್ಷ್ಮ ಶರೀರ, ಹಿ ಕ್ಯಾರೀಸ್ ಆಲ್ ದಿಸ್, ಹಿ ಇಸ್ ಕಾಲ್ಡ್ ಸ್ಪಿರಿಟ್ ಸೋಲ್ ಅಂಡ್ ಹಿ ಕ್ಯಾರೀಸ್ ಆಲ್ ದಿಸ್, ಅಂಡ್ ಇಟ್ ಈಸ್ ಡೆತ್ ಫಾರ್ ದಿ ಫಿಸಿಕಲ್ ಬಾಡಿ. ವಾಟ್ ಈಸ್ ದಿ ರೋಲ್ ಆಫ್ ದಿ ಪರಮಾತ್ಮ? ಹಿಯರ್ ಹಿ ಈಸ್ ಓನ್ಲಿ ವಿಟ್ನೆಸ್, ಹಿ ಈಸ್ ಎ ಸಾಕ್ಷಿ. ಬಿಕಾಸ್ ಪರಮಾತ್ಮ ಅಂತ ಹೇಳಿದಾಗ ಹಿ ಈಸ್ ಅಕರ್ತ.
ಸೊ ಅವನೇನು ಮಾಡೋವಂಥವನಲ್ಲ. ಅವನು ಎಲ್ಲವನ್ನ ಗಮನಿಸ್ತಾ ಇರ್ತಾನೆ. ಅವನ ಅಧ್ಯಕ್ಷತೆಯಲ್ಲಿ ಎಲ್ಲವೂ ನಡೆಯುತ್ತೆ. ಸೊ ಹಿಸ್ ಪ್ರೆಸೆನ್ಸ್ ಈಸ್ ರಿಕ್ವೈರ್ಡ್. ದಿ ಪ್ರೆಸೆನ್ಸ್ ಆಫ್ ದಿ ಪರಮಾತ್ಮ ಈಸ್ ವೆರಿ ಮಚ್ ರಿಕ್ವೈರ್ಡ್ ಸೊ ದಟ್ ಆಲ್ ದೀಸ್ ಥಿಂಗ್ಸ್ ಕ್ಯಾನ್ ಹ್ಯಾಪನ್. ಸೊ ಪರಮಾತ್ಮ ಅವನ ರೋಲ್ ಏನು ಇಲ್ಲಿ ಅಂತಂದರೆ ಹಿ ಈಸ್ ಎ ವಿಟ್ನೆಸ್. ಹಿ ಈಸ್ ಓನ್ಲಿ ಎ ವಿಟ್ನೆಸ್, ಈಸ್ ಜಸ್ಟ್ ಎ ಸಾಕ್ಷಿ. ಅದರಿಂದ ಇಲ್ಲಿ ರೀಬರ್ತ್ ಮೆಕ್ಯಾನಿಸಮ್ ಅಂತಂದರೆ ಇಟ್ ಈಸ್ ಕರ್ಮ ಪ್ಲಸ್ ಸಂಸ್ಕಾರಗಳು. ಅದನ್ನು ಇಂಪ್ರೆಷನ್ಸ್ ಅಂತ ಕೂಡ ಕರೀತಾರೆ. ಸೊ ದಿ ಇಂಪ್ರೆಷನ್ಸ್ ಆಫ್ ದಿ ಪಾಸ್ಟ್ ಆಕ್ಷನ್ಸ್, ಅವುಗಳು ದೇ ಡ್ರೈವ್ ದಿ ಟೆಂಡೆನ್ಸೀಸ್, ದೇ ಡ್ರೈವ್ ದಿ ಡಿಸೈರ್ಸ್, and they also drive towards rebirth. ಅದರಿಂದ ಇಲ್ಲಿ ಗುಡ್ ಕರ್ಮ ಅಂತ ಹೇಳಿದಾಗ ದಟ್ ಲೀಡ್ಸ್ ಟು ಎ ಬೆಟರ್ ಲೈಫ್, ಬೆಟರ್ ಬರ್ತ್. ಅದೇ ರೀತಿ ಬ್ಯಾಡ್ ಕರ್ಮಾಸ್ ಅಂತ ಹೇಳಿದಾಗ ಲೆಸ್ ಡಿಸೈರಬಲ್ ಒನ್ಸ್. ಬ್ಯಾಡ್ ಕರ್ಮ ಅದನ್ನು ಬ್ಯಾಡ್ ಬರ್ತ್ ಅಂತ ನಾವು ಹೇಳಬಾರ್ದು. ಸೊ ಲೆಸ್ ಡಿಸೈರಬಲ್ ಒನ್ಸ್. ಸೊ ದಿಸ್ ಈಸ್ ನಿರಂತರ. ಪ್ರತಿ ದೇಹದ ಹುಟ್ಟಿದ ನಂತರದಲ್ಲಿ ಆ ದೇಹಕ್ಕೆ ಒಂದು ಸಾವು ಉಂಟಾಗತ್ತೆ. ಆ ಶರೀರದ ಮರಣದ ನಂತರದಲ್ಲಿ ಅಲ್ಲಿಯವರೆಗೆ ಅಲ್ಲಿದ್ದಂತಹ ಆ ಸ್ಪಿರಿಟ್ ಸೋಲ್ ಅನ್ನುವಂತಹದ್ದು ಆ ಜೀವಮಾನದಲ್ಲಿ ಮಾಡಿರುವಂತಹ ಕರ್ಮಫಲಗಳು, ಸಂಸ್ಕಾರಗಳು, ಜೊತೆಗೆ ನೂರಾರು ಜನ್ಮಗಳ ಹಿಂದಿನದ್ದು ಅದೆಲ್ಲವನ್ನ ಅದು ಕಲೆಕ್ಟ್ ಮಾಡಿಟ್ಕೊಂಡಿರುತ್ತೆ. ಅಲಾಂಗ್ ವಿತ್ ದಟ್ ಈ ಜನ್ಮದ್ದು ಸೇರಿಸಿ ಅದು ತಗೊಂಡು ಹೋಗುತ್ತೆ. ಮತ್ತೆ ಅದು ಒಂದು ಸೂಟಬಲ್ ಊಂಬ್ನ ಹುಡುಕತ್ತೆ. ಅಲ್ಲಿ ಒಂದು ಜೆಂಡರ್ ಫಿಕ್ಸ್ ಆಗುತ್ತೆ, ಯಾವ ರೀತಿ ಹುಟ್ಟಬೇಕು ಅನ್ನೋದಾಗತ್ತೆ, ಎಲ್ಲಿ ಹುಟ್ಟಬೇಕು, ಹೇಗೆ ಹುಟ್ಟಬೇಕು, ಏನೇನು ಅನುಭವಿಸ್ಬೇಕು, ಎವ್ರಿಥಿಂಗ್ ವಿಲ್ ಬಿ ಡಿಸೈಡೆಡ್. ಅದೆಲ್ಲದಕ್ಕೂ ಆಧಾರ ಏನು ಅಂತಂದರೆ ದೀಸ್ ಪ್ರೀವಿಯಸ್ ಕರ್ಮಾಸ್, ಅದರ ಫಲ ಆ್ಯಂಡ್ ಸೋ ಮೆನಿ ಥಿಂಗ್ಸ್. ಹೌ ಲಾಂಗ್ ಇಟ್ ವಿಲ್ ಈ ರೀತಿ ನಡೀತಾ ಇರುತ್ತೆ. ಇದು ಮೋಕ್ಷ ಸಿಗುವವರೆಗೆ ಅದು ಈ ರೀತಿಯಲ್ಲಿ ಸುತ್ತತಾನೇ ಇರುತ್ತೆ. ಸೊ ಏನು ಒಂದು ಸೂಕ್ಷ್ಮ ಶರೀರವನ್ನು ಟ್ರಾವೆಲರ್ ಅಂತ ಹೇಳಿದ್ವಿ. ದಿಸ್ ಟ್ರಾವೆಲರ್ ವಿಲ್ ಬಿ ಟ್ರಾವೆಲಿಂಗ್ ಟಿಲ್ ದಿಸ್ ಪರ್ಟಿಕ್ಯುಲರ್ ಜೀವಾತ್ಮ ಹಿ ಗೆಟ್ಸ್ ದಿ ಮೋಕ್ಷ. ಸೊ ಇಟ್ ಈಸ್ ನಾಟ್ ದಿ ಡಿಸಿಷನ್ ಆಫ್ ದಿ ಜೀವ ಫಾರ್ ರೀಬರ್ತ್. It is not his choice. It is the karma or the impressions accumulated that leads to rebirth. But again ಒಂದು ಜನ್ಮ ಅನ್ನುವಂತಹದ್ದು ಸಿಗೋದು, ಇಟ್ ಈಸ್ ಟು ಬ್ರೇಕ್ ದಿಸ್ ಸೈಕಲ್ ಥ್ರೂ ಸೆಲ್ಫ್ ರಿಯಲೈಸೇಷನ್. ಸೊ ಈ ಹುಟ್ಟು ಸಾವು ಅನ್ನುವಂತಹ ಈ ಸರಪಳಿಯನ್ನು ಕತ್ತರಿಸ್ಕೊಳ್ಳೋದಕ್ಕೆ ದಿಸ್ ಈಸ್ ದಿ ಅವಕಾಶ. So it is called the moksha. And he continues, ಷಡಿತ್ಯಾತ್ರಪಿ ಭೂತಾನಿ ಪಂಚಷಷ್ಟಃ ಪರಃ ಪುಮಾನ್ ತೈರ್ಯುಕ್ತ ಆತ್ಮಸಂಭೂತೈಃ ಸೃಷ್ಟೇದಂ ಸಮುಪಾವಿಶತ್ ಚತ್ವಾರ್ಯೇ ವೇತಿ ತತ್ರಾಪಿ ತೇಜಃ ಆಪೋನ್ನಮಾತ್ಮನಃ ಜಾತಾನಿ ತೈರಿದಂ ಜಾತಂ ಜನ್ಮಾದಯ ವಿನಃ ಖಲು ಸಂಖ್ಯಾನೇ ಸಪ್ತದಶಕೆ ಭೂತಮಾತ್ರೇಂದ್ರಿಯಾಣಿ ಚ ಪಂಚೈಕ ಮನಸ ಆತ್ಮ ಸಪ್ತದಶ ಸ್ಮೃತಃ. ಸೊ ಈ ತತ್ವಗಳ ಸಂಖ್ಯೆ ಅಂತ ಹೇಳಿದಾಗ ಮತ್ತೆ ದೇರ್ ಆರ್ ಸೋ ಮೆನಿ ತತ್ವಜ್ಞಾನಿಗಳು, ದೇರ್ ಆರ್ ಸೋ ಮೆನಿ ಫಿಲಾಸಫರ್ಸ್. ಸೊ ಅವರುಗಳು ಅವರ ಅಭಿಪ್ರಾಯವನ್ನು ಕೂಡ ಈಗ ಮಂಡಿಸ್ತಾರೆ. ಹೇಗೆ 7, 14, 26, 21, 20 ಈ ರೀತಿ ಒಬ್ಬೊಬ್ಬರು ಒಂದೊಂದು ರೀತಿ ತಮ್ಮ ಅನುಭವಕ್ಕೆ ಬಂದಿರುವಂತಹ ಸತ್ಯವನ್ನು
ತತ್ವಗಳು ಅಂತ ಹೇಗೆ ಕರೆದಿದ್ದಾರೆ ಆ ರೀತಿಯಲ್ಲಿ ಈಗ ಇಲ್ಲಿ ಮತ್ತೆ ಕೆಲವು ಜ್ಞಾನಿಗಳು ಅವರೇ ಹೇಳ್ತಾರೆ, ದೇರ್ ಆರ್ ಓನ್ಲಿ 6 ಫಿಲಾಸಫೀಸ್ ದಟ್ ಎಕ್ಸಿಸ್ಟ್ಸ್ ಹಿಯರ್. ಕೇವಲ 6 ತತ್ವಗಳು, ಕೇವಲ 6 ತತ್ವಗಳು ಮಾತ್ರ ಇಲ್ಲಿರೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಆ 6 ತತ್ವಗಳು ಯಾವುದು ಅಂತಂದರೆ ಅವ್ರು ಹೇಳ್ತಾರೆ 5 ಗ್ರೇಟ್ ಎಲಿಮೆಂಟ್ಸ್, ಅಂಡ್ 6ನೇದು ದಿ ಸುಪ್ರೀಂ ಪರ್ಸನಾಲಿಟಿ ಕಾಲ್ಡ್ ದಿ ಪರಮಾತ್ಮ, ಸುಪ್ರೀಂ ಲಾರ್ಡ್, ಭಗವಂತ. ಸೊ ಗ್ರೇಟ್ ಎಲಿಮೆಂಟ್ಸ್ ಅಂತ ಹೇಳಿದಾಗ ದೇರ್ ಆರ್ 5 plus the 6th one is this Paramatma. So there can be only 6 tattvas. ಸೊ ಪರಮಾತ್ಮ ಈ 5 ತತ್ವಗಳನ್ನು ಇಟ್ಕೊಂಡು, ಈ 5 ಎಲಿಮೆಂಟ್ಗಳನ್ನ ಇಟ್ಕೊಂಡು ಹಿ ಕ್ರಿಯೇಟ್ಸ್ ಸಮಥಿಂಗ್ ಅಂಡ್ ಎಂಟರ್ಸ್ ಇನ್ ಟು ಇಟ್. ಸೊ ಇಲ್ಲಿ ಪರಮಾತ್ಮ ಏನು ಮಾಡ್ತಾನೆ ಅಂತಂದರೆ, ಈ ಪಂಚಭೂತಗಳು ಅಂತ ಏನು ಹೇಳಿದ್ವಿ ಅವುಗಳನ್ನು ಅವನು ಇಟ್ಕೊಂಡು he creates something. After creating that something, he enters into it. ಇದನ್ನು ಮತ್ತಷ್ಟು ಸ್ವಾರಸ್ಯವಾಗಿ ಹೇಳ್ತಾರೆ. ಅವ್ರು ಏನು ಹೇಳ್ತಾರೆ ಅಂತಂದರೆ, ದಿಸ್ ಪರಮಾತ್ಮ ಈ 5 ಭೂತಗಳನ್ನು ಒಟ್ಟು ಸೇರಿಸಿ ಏನೋ ಒಂದು ಕ್ರಿಯೇಟ್ ಮಾಡಿಬಿಡ್ತಾರೆ. ಆ ನಂತರದಲ್ಲಿ ದೇ ಬ್ಲೋ ಲೈಫ್ ಇನ್ ಟು ಇಟ್. ಅವರು ಅದಕ್ಕೆ ಒಂದು ಜೀವವನ್ನು ಕೊಡ್ತಾರೆ. ಸೊ ದಟ್ ಈಸ್ ಕಾಲ್ಡ್ ಜೀವ. ದಿಸ್ ಈಸ್ ದಿ ಎಕ್ಸ್ಪ್ಲನೇಷನ್ ಆಫ್ ಸಮ್ ಫಿಲಾಸಫರ್ಸ್. ಸೊ ಅಕಾರ್ಡಿಂಗ್ ಟು ದೆಮ್ there are only 6 tattvas, 5 great elements and the Paramatma. This Paramatma, using these 5 elements, he creates something, and ಅವನು ಅದಕ್ಕೆ he is going to blow something and he calls it Jiva. He puts life into it. So he creates Jiva like this in this creation. ಇದು ಕೆಲವರ ಅಭಿಪ್ರಾಯ. ಮತ್ತೆ ಕೆಲವರು ಹೇಳ್ತಾರೆ, ಆಕ್ಚುಲಿ there is fire, water and earth. ಅಗ್ನಿ, ಜಲ ಮತ್ತು ಪೃಥ್ವಿ ಪಂಚಭೂತಗಳು ಅಂತ ಹೇಳಿದಾಗ ಅವುಗಳಲ್ಲಿ ಈ 3 ಇದೆ. ಆಕಾಶ ಮತ್ತು ವಾಯುವಿನ ಕುರಿತು ಇಲ್ಲಿ ಮಾತನಾಡ್ತಾ ಇಲ್ಲ ಇವರು. ಅದನ್ನು ಹೊರತುಪಡಿಸಿ, ಆಕಾಶ ಮತ್ತು ವಾಯುವನ್ನು ಹೊರತುಪಡಿಸಿ ನಂತರ ಅಗ್ನಿ, ಜಲ ಮತ್ತು ಪೃಥ್ವಿ, ಅದು 3 ಇಲ್ಲಿದೆ. 4ನೇದು ದಿಸ್ ಪರಮಾತ್ಮ, ದಟ್ ಈಸ್ ದಿ ಸೆಲ್ಫ್ ಆತ್ಮ. ಈ 3 ಅಂತಂದರೆ ದಿಸ್ ಅಗ್ನಿ, ಜಲ ಅಂಡ್ ಪೃಥ್ವಿ, ಇವುಗಳು ಒಂದಕ್ಕೊಂದು ಬೆರೆತಾಗ ಆಗ ಅಲ್ಲಿ ಹೊರಬಂದಿದ್ದು ದಿಸ್ ಸೆಲ್ಫ್, ದಟ್ ಈಸ್ ಆತ್ಮ. ಈ ರೀತಿ ಅವರ ಅಭಿಪ್ರಾಯವನ್ನು ಹೇಳ್ತಾರೆ. ಈ ರೀತಿ ಈ ಆತ್ಮ ಅನ್ನುವಂಥದ್ದು ಈ ರೀತಿಯಲ್ಲಿ ಕಂಡು ಬಂದಿದೆ ಅನ್ನೋ ರೀತಿಯಲ್ಲಿ ಅವರು ಮಾತನಾಡಿದಾಗ ನಮಗೆ ಬರುವಂತಹ ಪ್ರಶ್ನೆ ಏನು? ಸೊ ನಾನು ಹುಟ್ಟೋದಕ್ಕೆ ಮುಂಚೆ ಈ ಆತ್ಮ ಅನ್ನುವಂತಹದ್ದು ಇತ್ತೋ ಇರಲಿಲ್ವೋ? ಬಿಕಾಸ್ ಇಲ್ಲಿ ಅವ್ರು ಹೇಳ್ತಾ ಇರೋದೇನು ಅಂತಂದರೆ, ದೀಸ್ 3 ಎಲಿಮೆಂಟ್ಸ್, ದಟ್ ಈಸ್ ಅಗ್ನಿ, ಜಲ ಆ್ಯಂಡ್ ಪೃಥ್ವಿ, ಅದು 3 ಒಂದ್ರ ಜೊತೆ ಒಂದು ಬೆರೆತಾಗ ಅಲ್ಲಿ ಹೊರಬಂದಿದ್ದು ದಿಸ್ ಆತ್ಮ. ಸೊ ಅದಕ್ಕೆ ಮುಂಚೆ ಆತ್ಮ ಇರಲಿಲ್ಲ, ಬರೀ ದಿಸ್ ಎಲಿಮೆಂಟ್ಸ್ ಇತ್ತು ಅಂತ ಹೇಳ್ತಾರೆ. ಬಟ್ ಉಪನಿಷತ್ ಹೇಳೋದಂಥದ್ದೇನು ಅಂತಂದರೆ, ದಿಸ್ ಪರಮಾತ್ಮ, ಅವನ ಕಾರಣದಿಂದ ಈ ಪಂಚಭೂತಗಳು, ಆತ್ಮ ಆಕಾಶ ಸಂಭೂತ. ಆಲ್ಮೋಸ್ಟ್ ಆಲ್ ದಿ ಉಪನಿಷತ್ಸ್ ದೇ ಆರ್ ಗೋಯಿಂಗ್ ಟು ಡೀಲ್ ವಿತ್ ದಿಸ್. ಬಟ್ ಇಲ್ಲಿ ಕೆಲವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಕೇವಲ ಇದು 3ಗಳು, ದಿಸ್ ಅಗ್ನಿ, ಜಲ ಆ್ಯಂಡ್ ಪೃಥ್ವಿ ಒಂದಕ್ಕೊಂದು ಬೆರೆತಾಗ ಆಗ ಅಲ್ಲಿ ಹುಟ್ಟಿದ್ದು ದಿಸ್ ಆತ್ಮ. ಸೊ ಆ ರೀತಿ ಅವ್ರು ಹೇಳ್ತಾ ಇರೋದ್ರಿಂದ ನಮಗೆ ಬರುವಂತಹ ಪ್ರಶ್ನೆ ಏನು? ಯಾಕೆಂದರೆ ಇದು ಕೃಷ್ಣ ಉದ್ಧವನಿಗೆ ಹೇಳ್ತಾ ಇದ್ದಾನೆ. ಇಂತಹ ತತ್ವಜ್ಞಾನಿಗಳು ಕೆಲವರು ಇದ್ದಾರೆ, ಅವರು ಈ ರೀತಿ ಕೂಡ ಹೇಳ್ತಾ ಇದ್ದಾರೆ ಉದ್ಧವ ಅಂತ. ಉದ್ಧವನಿಗೆ ಪರಮಾತ್ಮ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ,
ಈ ರೀತಿ ಹೇಳ್ತಾ ಇದ್ದಾರೆ ಅಂತ ಬೇರೆ ಯಾರೋ ಹೇಳಿರೋದನ್ನ ಪರಮಾತ್ಮ ಶ್ರೀಕೃಷ್ಣ ಉದ್ಧವನಿಗೆ ಹೇಳ್ತಾ ಇರೋದ್ರಿಂದ ಇಟ್ ಈಸ್ ನಾಟ್ ದಿ ವರ್ಡ್ಸ್ ಆಫ್ ಕೃಷ್ಣ. ಸಿನ್ಸ್ ಇಟ್ ಈಸ್ ನಾಟ್ ದಿ ವರ್ಡ್ಸ್ ಆಫ್ ಶ್ರೀಕೃಷ್ಣ, ನಮಗೆ ಬರುವಂತಹ ಪ್ರಶ್ನೆ ಏನು ಅಂತಂದರೆ, ನಾನು ಹುಟ್ಟೋದಕ್ಕೆ ಮುಂಚೆ ಈ ಆತ್ಮ ಅನ್ನುವಂತಹದ್ದು ಇದನ್ನೋ ಇರಲಿಲ್ವೋ? ಸೊ ಈ ಆತ್ಮ ಅನ್ನುವಂಥದ್ದು ಹಿ ಕಮ್ಸ್ ಇನ್ ಟು ದ ಪಿಕ್ಚರ್ ಓನ್ಲಿ ವೆನ್ ದೆರ್ ಈಸ್ ಐ. ನಾನು ಅನ್ನುವಂತಹದ್ದು ಇದ್ದ ನಂತರದಲ್ಲಿ, ನಾನು ಬಂದ ನಂತರದಲ್ಲಿ. ಸೊ ನಾನು ಮೈ ಸೆಲ್ಫ್ ಅಂತ ನಾವೇನು ಹೇಳ್ತೀವಿ, ಅಥವಾ ನೀನು. ಸೊ ನೀನು ಹುಟ್ಟಿದ ನಂತರದಲ್ಲಿ. ಸೊ ವೆನ್ ಎ ಮ್ಯಾನ್ ಈಸ್ ಕ್ರಿಯೇಟೆಡ್ ಆರ್ ವೆನ್ ಎನ್ ಆಬ್ಜೆಕ್ಟ್ ಈಸ್ ಕ್ರಿಯೇಟೆಡ್, ಇಟ್ ಕ್ರಿಯೇಟ್ಸ್ ದಿ ಸೆಲ್ಫ್. ಆ ಅರ್ಥವನ್ನು ಕೊಡೋ ಹಾಗೆ ಕೆಲವು ತತ್ವಜ್ಞಾನಿಗಳು ಮಾತಾಡಿದ್ದಾರೆ. ಬಟ್ ಈ ಕ್ರಿಯೇಷನ್ ಅನ್ನುವಂತಹದ್ದು ಇಟ್ ಎಮರ್ಜಸ್ ಫ್ರಮ್ ದಿ ಕಾಂಬಿನೇಷನ್ ಆಫ್ ದೀಸ್ ತ್ರೀ: ಅಗ್ನಿ, ಜಲ ಮತ್ತು ವಾಯು. ಈ ರೀತಿ ಕೂಡ ಕೆಲವರು ಹೇಳ್ತಾರೆ. ಅಗ್ನಿ ತಂದಾಗ ಇಟ್ ರೆಪ್ರೆಸೆಂಟ್ಸ್ ಎನರ್ಜಿ ಫಾರ್ಮ್. ಅಂಡ್ ಅಗೇನ್ ಅಗ್ನಿತತ್ವ ಅಂತಂದರೆ ರೂಪ ಈಸ್ ಅಗ್ನಿತತ್ವ, ಫಾರ್ಮ್ ಅಂತ ನಾವೇನು ಹೇಳ್ತೀವಿ ದಟ್ ಈಸ್ ಅಗ್ನಿತತ್ವ. ಆ್ಯಂಡ್ ಹೀಟ್ ಅದರ ಜೊತೆಗೆ ಶಾಖ. ಅದೇ ರೀತಿ ನೀರು ಅಂತ ಹೇಳಿದಾಗ ಇನ್ ಎ ವೇ ಇಟ್ ಈಸ್ ಪ್ರಾಣ, ಇಟ್ಸ್ ಅ ವೈಟಲ್ ಎನರ್ಜಿ. ಯಾಕೆಂದರೆ ಪ್ರಾಣ ಈಸ್ ವೆರಿ ಮಚ್ ಎಸೆನ್ಷಿಯಲ್ ಫಾರ್ ದ ಲೈಫ್. ಅಂಡ್ ಭೂಮಿ ಆರ್ ಪೃಥ್ವಿ, ಇಟ್ ಸ್ಟ್ಯಾಂಡ್ಸ್ ಫಾರ್ structure or matter. And Paramatma is the underlying reality for all this. ಅದರಿಂದ ಅವ್ರೇನು ಹೇಳ್ತಾರೆ ಅಂತಂದರೆ, ದಿಸ್ ಪರಮಾತ್ಮ ಈಸ್ ಬೋತ್ ದಿ ಸೋರ್ಸ್ ಅಂಡ್ ದಿ ಎಸೆನ್ಸ್ ಆಫ್ ಕ್ರಿಯೇಷನ್. ಮತ್ತೆ ಕೆಲವರು ಹೇಳ್ತಾರೆ ದೇರ್ ಆರ್ 17 ಎಲಿಮೆಂಟ್ಸ್. ಅವುಗಳು ಯಾವುದು ಅಂತಂದರೆ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ಮಹಾಭೂತಗಳು, ಒಟ್ಟು 15 ಆಯಿತು. ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ 10 ಆಯಿತು. ಇದರ ಜೊತೆಗೆ ಪಂಚ ಮಹಾಭೂತಗಳು 10 + 5 15. ದೆನ್ ದಿ ಮೈಂಡ್ ಆ್ಯಂಡ್ ಸೋಲ್ 15, 16ನೇದು ಮೈಂಡ್, 17ನೇದು ಆತ್ಮ. ಸೊ ಹೀಗೆ ಇವುಗಳು ಸೇರಿ ಈ ಕ್ರಿಯೇಷನ್ ಅನ್ನುವಂತಹದ್ದು ಫಾರ್ಮ್ ಆಗಿದೆ. ಸೊ ದೆರ್ ಆರ್ ಓನ್ಲಿ 17. ಸೊ ಈ ರೀತಿ ಕೂಡ ಕೆಲವರು ಹೇಳ್ತಾರೆ. ಆ್ಯಂಡ್ ಪರಮಾತ್ಮ ಹೇಳ್ತಾನೆ, ತದ್ವತ್ ಷೋಡಶ ಸಂಖ್ಯಾನೇ ಆತ್ಮೈವ ಮನ ಉಚ್ಯತೆ ಭೂತೇಂದ್ರಿಯಾಣಿ ಪಂಚೈವ ಮನ ಆತ್ಮ ತ್ರಯೋದಶ. ಸೊ 16 ತತ್ವಗಳು ಅಂತ ಕೂಡ ಕೆಲವರು ಹೇಳ್ತಾ ಇದ್ದಾರೆ ಇದರ ಮಧ್ಯದಲ್ಲಿ. ಅವ್ರ ಜೊತೆಯಲ್ಲಿ ಮತ್ತೆ ಕೆಲವರು ಹೇಳ್ತಾ ಇದ್ದಾರೆ 16 ಅಲ್ಲ 13 ಅಂತ ಕೂಡ ವಾದ ಮಾಡೋರಿದ್ದಾರೆ. ದೇ ಹ್ಯಾವ್ ಅಕ್ಸೆಪ್ಟೆಡ್ ದೇರ್ ಕ್ಯಾನ್ ಬಿ ಓನ್ಲಿ 13. ಅದೇ ರೀತಿ ಕೆಲವರು ದೇ ಆರ್ ಸ್ಟ್ರಿಕ್ಟ್ ಟು 16 ತತ್ವಾಸ್. ಸೊ 16 ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ಪಂಚಭೂತಗಳು, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ ಹಾಗೂ ಆತ್ಮ. ಸೊ ದೇರ್ ಆರ್ ಟೋಟಲಿ ಇಟ್ ಈಸ್ ಓನ್ಲಿ 16. ಸೊ ವಾಟ್ ಅಬೌಟ್ ದಿಸ್ ಮೈಂಡ್? ಅದಕ್ಕೆ ಅವ್ರು ಹೇಳ್ತಾರೆ ಮನಸ್ಸನ್ನು ಆತ್ಮನಲ್ಲಿ ಸಮಾವೇಶಗೊಳಿಸಲಾಗಿದೆ. ಅದರಿಂದ ಅದನ್ನು ಸಪರೇಟ್ ಅಂತ ಏನು ತಿಳ್ಕೋಬೇಕು ಅಂತ ಏನಿಲ್ಲ. ದೇರ್ ಆರ್ ಓನ್ಲಿ 16 ಪಂಚಮಹಾಭೂತಗಳು, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ ಆ್ಯಂಡ್ ದಿ ಆತ್ಮ. ಆ್ಯಂಡ್ ಮನಸ್ಸು ಈಸ್ ವಿತಿನ್ ದಿ ಆತ್ಮ, ಇಟ್ ಈಸ್ ಮರ್ಜ್ಡ್ ಇನ್ ದಿ ಆತ್ಮ. ಸೊ ಹೀಗೆ 16 ತತ್ವಗಳು ಮಾತ್ರ ಸೃಷ್ಟಿಯಲ್ಲಿದೆ. ಮತ್ತು 13 ಅಂತ ಹೇಳೋರು ಅವ್ರು ಯಾವ ವಾದವನ್ನು ಮಾಡ್ತಾರೆ ಅಂತಂದರೆ, ಪಂಚಭೂತಗಳ ಜೊತೆಗೆ ಪಂಚ ಜ್ಞಾನೇಂದ್ರಿಯ. They are not talking about the pancha karmendriya. So these people, these philosophers, they say there are 5 great elements, pancha mahabhutagalu. ಅದರ ಜೊತೆಗೆ ಪಂಚ ಜ್ಞಾನೇಂದ್ರಿಯ,
ಒಟ್ಟು 10 ಆಗತ್ತೆ. ಮನಸ್ಸು, ಜೀವಾತ್ಮ ಮತ್ತು ಪರಮಾತ್ಮ ಸೇರಿ 13. ಸೊ 13 ತತ್ವಗಳ ಸೃಷ್ಟಿ ಇದು ಅಂತ ಈ ರೀತಿ ಕೂಡ ಹೇಳ್ತಾರೆ. ಏಕಾದಶತ್ವ ಆತ್ಮಾಸೌ ಮಹಾಭೂತೇಂದ್ರಿಯಾಣಿ ಚ ಅಷ್ಟೌ ಪ್ರಕೃತಿಯಶ್ಚೈವ ಪುರುಷಶ್ಚ ನವೇತ್ಯಥ. ಹೀಗೆ ಲೋಕದಲ್ಲಿ ಭಿನ್ನ ಭಿನ್ನ ಅಭಿಪ್ರಾಯಗಳನ್ನು ಹೊಂದಿರುವಂತಹ, ಭಿನ್ನ ಭಿನ್ನ ಮನಸ್ಸುಗಳನ್ನು ಹೊಂದಿರುವಂತಹ ಅನೇಕ ಜ್ಞಾನಿಗಳನ್ನು ನಾವು ನೋಡಬಹುದು. ಅಂಡ್ ಪ್ರತಿಯೊಬ್ಬರೂ ಅವ್ರ ಮನಸ್ಸಿಗೆ ಬಂದಿದೆ ಅಂತ ಈ ರೀತಿ ಮಾತನಾಡ್ತಾ ಇಲ್ಲ. ಕೃಷ್ಣ, ದಿ ಲಾರ್ಡ್, ದಿ ಸುಪ್ರೀಂ ಲಾರ್ಡ್ ಈಸ್ ವೆರಿ ಆನೆಸ್ಟ್ ಅಂಡ್ ಹಿ ಈಸ್ ರೆಸ್ಪೆಕ್ಟಿಂಗ್ ಆಲ್ ದಿ ಬ್ರಾಹ್ಮಣಾಸ್. ಬ್ರಾಹ್ಮಣಾಸ್ ಅಂತಂದರೆ ಇಲ್ಲಿ ತತ್ವಜ್ಞಾನಿಗಳು ಅಂತ. ಇಟ್ ಈಸ್ ನಾಟ್ ಜಾತಿ ಬ್ರಾಹ್ಮಣ. ಸೊ ಇಲ್ಲಿ ತತ್ವಗಳನ್ನು ಮಂಡಿಸ್ತಾ ಇರುವಂತಹವ್ರನ್ನ ಅವನು ಪರಮಾತ್ಮ ಬ್ರಾಹ್ಮಣಾಸ್ ಅಂತ ಕರೆದಿದ್ದಾನೆ. ಸೊ ಕೃಷ್ಣ ಅವರೆಲ್ಲರನ್ನ ಹಿ ಈಸ್ ರೆಸ್ಪೆಕ್ಟಿಂಗ್. ಸೊ ಯಾರೋ 16 ಹೇಳಿದ್ರು, ಯಾರೋ 26 ಹೇಳಿದ್ರು, ಕೆಲವರು 1 ಹೇಳಿದ್ದಾರೆ. ಸೊ ಅವ್ರು ಯಾರನ್ನೂ ಅವನು ಪರಮಾತ್ಮ ಇವ್ರದ್ದು ಸರಿ ಅವ್ರದ್ದು ತಪ್ಪು. 26 ತತ್ವ ಅಂತ ಹೇಳಿರೋನು ಅದಕ್ಕಾಗಿ ಶ್ರಮ ಪಟ್ಟಿದ್ದಾನೆ, ಸಾಧನೆಯನ್ನು ಮಾಡಿದ್ದಾನೆ. ಆ 26ಗಳನ್ನು ಅವನು ಕಂಡುಕೊಳ್ಳೋದಕ್ಕೆ ಬೇಕಾಗಿರುವಂತಹ ಸಾಧನೆಯನ್ನು ಮಾಡಿದ್ದಾನೆ. ಇನ್ಯಾರೋ ಕೆಲವರು 17 ಅಂದರು, 16 ಅಂದರು, ಅವರು ಕೂಡ ಅದೇ ರೀತಿ ಸಾಧನೆಯನ್ನು ಮಾಡಿದ್ದಾರೆ. ಸೊ ಅವರೆಲ್ಲರೂ ಸಾಧನೆ ಮಾಡಿ ಹೇಳ್ತಾರೆ, ಸುಮ್ಮನೆ ಏನೋ ಬಾಯಿಗೆ ಬಂದಂಗೆ ಅವ್ರು ಯಾರೂ ಹೇಳ್ತಾ ಇಲ್ಲ. ಅದರಿಂದ ಹಿ ಈಸ್ ರೆಸ್ಪೆಕ್ಟಿಂಗ್ ಎವ್ರಿ ಫಿಲಾಸಫರ್. ದಟ್ ಈಸ್ ದಿ ಗ್ರೇಟ್ನೆಸ್ ಆಫ್ ದಿ ಪರಮಾತ್ಮ. ಸೊ ಅದಕ್ಕೆ ಹಿ ಕಂಟಿನ್ಯೂಸ್. ಅದರಿಂದ ಅವನು ಯಾರನ್ನೂ ಬಿಟ್ಕೊಡ್ತಾ ಇಲ್ಲ. ಎಲ್ಲರನ್ನೂ ಯಾರ್ಯಾರು ಎಷ್ಟೆಷ್ಟು ತತ್ವಗಳಿದೆ ಸೃಷ್ಟಿನಲ್ಲಿ ಅಂತ ಹೇಳಿದರೆ ಅವರು ಎಲ್ಲರನ್ನ ಅವನು ಪಟ್ಟಿ ಮಾಡಿ ಉದ್ದವನಿಗೆ ತಿಳಿಸ್ತಾ ಇದ್ದಾನೆ. ಸೊ ಒಂದೇ ಒಂದು ಅಂತ ಹೇಳಿರೋರನ್ನ ಅವನು ಬಿಟ್ಟಿಲ್ಲ, 26 ಒಂದಿರೋರನ್ನ ಮಾತ್ರ ಹೇಳಬೇಕು, ಆ ರೀತಿ ಅಲ್ಲ. ಯಾಕೆಂದರೆ ದಿಸ್ ಈಸ್ ದಿ ಫಂಡಮೆಂಟಲ್ ಕ್ವಶನ್ ಆಫ್ ದಿ ಉದ್ಧವ ಅದೇ ಹೇಳ್ತಾನೆ, ಹೇ ಪರಮಾತ್ಮ, ಇಲ್ಲಿ ಒಟ್ಟು ತತ್ವಗಳು ಎಷ್ಟು ಅನ್ನುವಂತಹದ್ದು ನನಗೆ ಗೊತ್ತಾಗಬೇಕು. ನಾನು ಅವುಗಳನ್ನು ಕುರಿತು ಅಧ್ಯಯನ ಮಾಡಬೇಕು, ಓದಬೇಕು, ತಿಳ್ಕೋಬೇಕು ನಾನು. ಸೊ ಒಟ್ಟು ತತ್ವಗಳು ಎಷ್ಟಿದೆ ಅನ್ನೋದು ನನಗೆ ಗೊತ್ತಾದರೆ ಇಟ್ ಈಸ್ ಈಸಿ ಫಾರ್ ಮೀ ಟು ಅಟೈನ್ ದಿ ಮೋಕ್ಷ, ಬಿಕಾಸ್ ಇಟ್ ಈಸ್ ಮೋಕ್ಷ ಸಾಮಗ್ರಿ. ಸೊ ಸ್ಟಡಿ ಆಫ್ ದೀಸ್ ಸ್ಕ್ರಿಪ್ಚರ್ಸ್ ರಿಲೇಟಿಂಗ್ ಟು ದಿಸ್ ತತ್ವಾಸ್ ಈಸ್ ದಿ ಮೋಕ್ಷ ಸಾಮಗ್ರಿ. ಸೊ ನಾನು ಅದನ್ನು ಓದಬೇಕು, ಅದನ್ನು ತಿಳ್ಕೋಬೇಕು ನಾನು. ಅದರಿಂದ ನನಗೆ ಇಷ್ಟೊಂದು ಜನ ಈ ರೀತಿ ಬೇರೆ ಬೇರೆ ಸಂಖ್ಯೆಗಳನ್ನು ಕೊಟ್ಟಿರೋದ್ರಿಂದ ನನಗೆ ಹ್ಯಾವ್ ಗಾಟ್ ಕನ್ಫ್ಯೂಷನ್ಸ್. ನನಗೆ ಕನ್ಫ್ಯೂಷನ್ಸ್ ಆಗಿರೋದ್ರಿಂದ ಪರಮಾತ್ಮ ನೀನು ಸರ್ವಜ್ಞ, ನೀನು ಏನಾದರೂ ಇದ್ರ ಬಗ್ಗೆ ಹೇಳ್ಬೋದು, ಯಾಕೆಂದರೆ ನೀನು ಸರ್ವವನ್ನು ತಿಳ್ಕೊಂಡಿರೋನು ನೀನು. ಅದರಿಂದ ಈ ವಿಚಾರದಲ್ಲಿ ನೀ ಏನು ಹೇಳ್ತೀಯೋ ನಾನು ಆ ರೀತಿಯಲ್ಲಿ ಮುಂದುವರಿತೀನಿ ಅಂತ ಹೇಳಿ ಅವನು ಪರಮಾತ್ಮನಲ್ಲಿ ನಿವೇದನೆ ಮಾಡ್ಕೊಂಡಿದ್ದಾನೆ ಉದ್ಧವ. ಯು ಗೈಡ್ ಮೀ ಪ್ರಾಪರ್ಲಿ. ಸೊ ಅದರಿಂದ ಇಲ್ಲಿ ಪರಮಾತ್ಮ ಉದ್ಧವ ಎಷ್ಟು ವಿನೀತನಾಗಿ ನನಗೆ ಗೈಡ್ ಮಾಡು ಅಂತ ಕೇಳಿದನೋ, ಈವನ್ ಪರಮಾತ್ಮ ಶ್ರೀಕೃಷ್ಣ ಉದ್ಧವನಿಗೆ ಒಂದನ್ನು ಬಿಡದಂತೆ ಯಾರ್ಯಾರು ಎಷ್ಟೆಷ್ಟು ಹೇಳಿದ್ದಾರೆ ಎಲ್ಲವನ್ನ ತಿಳಿಸ್ತಾ ಬಂದಿದ್ದಾನೆ. ಇಲ್ಲಿ ಅದು ಇಂಪಾರ್ಟೆಂಟು, ಇದು ಇಂಪಾರ್ಟೆಂಟು ಅಂತ ನಾವು ಕೆಲವುಗಳನ್ನು ಆಯ್ಕೆ ಮಾಡ್ಕೋತೀವಲ್ಲ, ಆ ರೀತಿ ಪರಮಾತ್ಮ ಇಲ್ಲಿ ಯಾವುದನ್ನು ಆಯ್ಕೆ ಮಾಡ್ಕೋತಾ ಇಲ್ಲ. ಪ್ರತಿಯೊಬ್ಬರ ಅಭಿಪ್ರಾಯವನ್ನು ಗೌರವಿಸಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಸೊ ಅಕಾರ್ಡಿಂಗ್ ಟು ದೆಮ್ ಅವರು 6 ಅಂತ ಹೇಳಿದರೆ ಆ 6 ಈಸ್ ಕರೆಕ್ಟ್. ಯು ಕೆನಾಟ್ ರಿಜೆಕ್ಟ್ ದಟ್, ಯು ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಯು ಶುಡ್ ಅಕ್ಸೆಪ್ಟ್ ಎವ್ರಿಥಿಂಗ್ ಅಂತ ಉದ್ಧವನಿಗೆ ಹೇಳ್ತಾನೆ. ಸೊ ಇಲ್ಲಿ ಮತ್ತೆ ಅವನು ಇಲ್ಲಿ ಹೇಳ್ತಾ ಇದ್ದಾನೆ, 11 ತತ್ವಗಳನ್ನು ಒಪ್ಪುವಂತಹವರು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಉದ್ಧವ. ಅವ್ರ ಪ್ರಕಾರ ಪಂಚಭೂತಗಳು, ಪಂಚ ಜ್ಞಾನೇಂದ್ರಿಯಗಳು 10 ಆಯಿತು. ಅಂಡ್ ದ ನೆಕ್ಸ್ಟ್ ಒನ್ ಈಸ್ ದಿ ಆತ್ಮ, ದಟ್ಸ್ ಆಲ್. ಈ ರೀತಿಯಲ್ಲಿ 11ಕ್ಕೆ ಬಂದು ನಿಂತು ಬಿಟ್ಟಿದ್ದಾರೆ ಇವರು. ಅವ್ರ ಪ್ರಕಾರ ದೇ ಹ್ಯಾವ್ ರಿಯಲೈಸ್ಡ್ ಓನ್ಲಿ ದೀಸ್ 11 principles that they can see in this creation. So they believe in the existence of this Atma.
ಅದೇ ರೀತಿ 9 ತತ್ವಗಳನ್ನು ಒಪ್ಪುವಂತ ಅವರು ಹೇಳ್ತಾ ಇದ್ದಾರೆ ಉದ್ದವ, ಇನ್ಕ್ಲೂಡಿಂಗ್ ದಿ ಆಕಾಶ, ಪಂಚಮಹಾಭೂತಗಳು 5, ಮನಃ ಬುದ್ಧಿ ಅಂಡ್ ಅಹಂಕಾರ ಸೇರಿ ಒಟ್ಟು ಪ್ರಕೃತಿಯ 8 ತತ್ವಗಳಾಯಿತು. ಆಲ್ ದಿಸ್ ಬಿಲಾಂಗ್ಸ್ ಟು ಪ್ರಕೃತಿ. ಇಲ್ಲಿವರೆಗೆ ಆಕಾಶವನ್ನು ಸೇರಿಸಿ ಪಂಚಭೂತಗಳು, ಜೊತೆಗೆ ಮನಸ್ಸು, ಬುದ್ಧಿ ಹಾಗೂ ಅಹಂಕಾರ, ಆಲ್ ದಿಸ್ ಆರ್ ದಿ ಪ್ರಾಡಕ್ಟ್ಸ್ ಆಫ್ ದಿ ಪ್ರಕೃತಿ. ಸೊ ಇವೆಲ್ಲ ಪ್ರಕೃತಿಗೆ ಸೇರಿರುವಂತಹ ತತ್ವಗಳು. ಸೊ ಪ್ರಕೃತಿಯ ಈ 8 ತತ್ವಗಳ ಜೊತೆಗೆ ಈಗ ಪುರುಷನನ್ನು ಒಪ್ಪಿಕೊಂಡು ಅವರು 9 ಅಂತ ಹೇಳಿ ಅವರು ತಮ್ಮ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಸೊ 9 ತತ್ವಗಳು ಮಾತ್ರ ಅಂತ ಅವರು ಹೇಳ್ತಾ ಇದ್ದಾರೆ ಉದ್ದವ. ದೇ ಆರ್ ಆಲ್ಸೋ ಕರೆಕ್ಟ್. ಇತಿ ನಾನಾ ಪ್ರಸಂಖ್ಯಾನಾಂ ತತ್ವಾನಾಂ ಋಷುಭಿಃ ಕೃತಂ ಸರ್ವಂ ನ್ಯಾಯಂ ಯುಕ್ತ ಮತ್ವಾದಿದುಷಂ ಕರ್ಮಶೋಭನಂ. ಹೇ ಉದ್ದವ, ಅನೇಕರು ಅನೇಕ ರೀತಿಯ ಅಭಿಪ್ರಾಯಕ್ಕೆ ಬಂದಿದ್ದಾರೆ ಇಲ್ಲಿ ಈ ವಿಚಾರದಲ್ಲಿ. ಇಟ್ ಈಸ್ ಆಲ್ ಬಿಕಾಸ್ ಆಫ್ ದೇರ್ ಎಕ್ಸ್ಪೀರಿಯನ್ಸ್. ಸಿ, ಟು ಎಕ್ಸ್ಪೀರಿಯನ್ಸ್ ಸಮಥಿಂಗ್ ಅಂತಂದರೆ ಬಿಫೋರ್ ದಟ್ ಅಲ್ಲಿ ಅವರು ಅದಕ್ಕಾಗಿ ಶ್ರಮವನ್ನು ಹಾಕಿದ್ದಾರೆ. ದಟ್ ಇಸ್ ವೈ ದೇ ಆರ್ ಎಕ್ಸ್ಪೀರಿಯನ್ಸಿಂಗ್. ಅದಕ್ಕೆ ಬೇಕಾಗುವಂತಹ ಸಾಧನೆಯನ್ನು ಮಾಡಿದ್ದಾರೆ ಅವರು. ಆ್ಯಂಡ್ ಇಟ್ ಈಸ್ ದೇರ್ ಎಕ್ಸ್ಪೀರಿಯನ್ಸ್. ಅವರು ಯಾವ ರೀತಿಯಲ್ಲಿ ಶ್ರಮ ಹಾಕಿದ್ದಾರೆ ಅದಕ್ಕೆ ತಕ್ಕಂತೆ ಫಲಗಳು ಅವ್ರಿಗೆ ಸಿಕ್ಕಿದೆ. ಕೆಲವರ ಶ್ರಮಕ್ಕೆ 26 ಸಿಕ್ಕಿದೆ, ಕೆಲವರ ಶ್ರಮಕ್ಕೆ 11 ಸಿಕ್ಕಿದೆ, ಕೆಲವರ ಶ್ರಮಕ್ಕೆ 13 ಸಿಕ್ಕಿದೆ. It is because of their experience they come to one such particular conclusion. 13 ಇದೆ ಅಂತಲೇ ಹೇಳ್ತಾರೆ, 16 ಇದೆ ಅಂತಲೇ ಹೇಳ್ತಾರೆ. ಹೀಗೆ ಒಂದು ಪರ್ಟಿಕ್ಯುಲರ್ ಕನ್ಕ್ಲೂಷನ್ಗೆ ಅವ್ರಿಗೆ ಬರೋದಕ್ಕೆ ಹೇಗೆ ಸಾಧ್ಯ ಅಂತಂದರೆ ಇಟ್ ಈಸ್ ದೇರ್ ಎಕ್ಸ್ಪೀರಿಯನ್ಸ್. ಅಂತಹ ಎಕ್ಸ್ಪೀರಿಯನ್ಸ್ ಆಗುವಂತೆ ಅವರು ಶ್ರಮವನ್ನು ಹಾಕಿ ಇದನ್ನು ತಿಳ್ಕೊಂಡಿದ್ದಾರೆ. ಹೇ ಉದ್ದವ, ಇಟ್ ಈಸ್ ಲೈಕ್ ದಿಸ್. ಹೇಗೆ ಅಂತಂದರೆ, ಸಿ, ದೆರ್ ಈಸ್ ಅನ್ ಎಲಿಫೆಂಟ್. ಒಂದು ಆನೆ ಇದೆ, ಬಟ್ ಆನೆಯ ಸುತ್ತ 4 ಜನ ಕುರುಡರು ಕೂತಿದ್ದಾರೆ. ದೇ ಆರ್ ನಾಟ್ ಏಬಲ್ ಟು ಸಿ, ದೇ ಆರ್ ಬ್ಲೈಂಡ್ ಪೀಪಲ್. ಅವ್ರಿಗೆ ಆನೆ ಅಂತಂದರೆ ಗೊತ್ತಿಲ್ಲ. ಆನೆಯ ಬಗ್ಗೆ ಕೇಳಿದ್ದಾರೆ. ಆನೆ ಎನ್ನುವಂತಹದ್ದು ಒಂದು ಪ್ರಾಣಿ ಅಂತ ಅವರು ತಿಳ್ಕೊಂಡಿದ್ದಾರೆ. ದಟ್ಸ್ ಆಲ್. ಅವರು ಆನೆಯನ್ನು ಈವರೆಗೆ ನೋಡಿಲ್ಲ, ಕೇವಲ ಅದನ್ನು ಕೇಳಿದ್ದಾರೆ, ಕೇಳಿ ತಿಳ್ಕೊಂಡಿರುವಂತಹದ್ದು. ಸೊ ದೇರ್ ಈಸ್ ಒನ್ ಪರ್ಟಿಕ್ಯುಲರ್ ಅನಿಮಲ್ ಇನ್ ದಿಸ್ ಕ್ರಿಯೇಷನ್. ಇಟ್ ಈಸ್ ಕಾಲ್ಡ್ ದಿ ಎಲಿಫೆಂಟ್. ಆ ಎಲಿಫೆಂಟ್ ಹೇಗಿದೆ ಅಂತಂದ್ರೆ ಅವ್ರು ಹೇಳ್ತಾರೆ, ಅದಕ್ಕೆ 4 ಕಾಲಿದೆ, ಒಂದು ಬಾಲ ಇದೆ, ಮುಂದುಗಡೆ ಒಂದು ದೊಡ್ಡ ಸೊಂಡ್ಲು ಇದೆ, ಮತ್ತು 2 ದಂತಗಳು ಇದೆ ಅಂತೆಲ್ಲ ಹೇಳ್ತಾರೆ. ಅವ್ರು ಏನೇ ಹೇಳಿದ್ರು ದಂತ ಅಂತಂದರೆ ನಮಗೆ ಗೊತ್ತಾಗುವ ಹಾಗೆ ಆ ಕುರುಡರಿಗೆ ಹೇಗೆ ಗೊತ್ತಾಗುತ್ತೆ? ಸೊಂಡಿಲು ಅಂತಂದರೆ ನಾವು ನೋಡಿದ್ದೀವಿ, ನಮಗೆ ಅರ್ಥ ಆಗುತ್ತೆ, ಅವ್ರಿಗೆ ಹೇಗೆ ಅರ್ಥ ಆಗುತ್ತೆ? ಕಾಲುಗಳು ಅಂತ ಹೇಳ್ತಾರೆ, ಆನೆಯ ಕಾಲುಗಳು ಅಂತ ಹೇಳ್ತಾರೆ. ಆ ಕಾಲುಗಳನ್ನು ನಾವು ನೋಡಿದ್ದೀವಿ, ಅವ್ರಿಗೆ ಹೇಗೆ ಗೊತ್ತಾಗುತ್ತೆ? ಸೊ ಒಂದು ಆನೆಯ ಬಗ್ಗೆ ಈ 4 ಜನ ಕುರುಡು ಮನುಷ್ಯರುಗಳು ಕೇಳ್ಕೊಂಡಿದ್ದಾರೆ. ಆನೆ ಅಂತಂದರೆ ಹೇಗಿದೆ ಅನ್ನೋದನ್ನು ಕೇಳಿ ತಿಳ್ಕೊಂಡಿದ್ದಾರೆ. ಬಟ್ ಅವ್ರು ಯಾರಿಗೂ ಆನೆ ಅನ್ನೋದು ಅಂದರೆ ಏನು ಅನ್ನೋಂತಹದ್ದು ಗೊತ್ತಿಲ್ಲ. ಈಗ ಅವರು ಒಂದು ಆನೆಯ ಸುತ್ತ ಅವರು ಕೂತಿದ್ದಾರೆ. ಇನ್ ಫ್ರಂಟ್ ಆಫ್ ದಮ್ ದೇರ್ ಈಸ್ ಎನ್ ಎಲಿಫೆಂಟ್. ಆ 4ರಲ್ಲಿ ಆಲ್ ಆಫ್ ದೆಮ್ ಆರ್ ಬ್ಲೈಂಡ್. ಸೊ ಅದರಿಂದ ಆನೆಯ ಸ್ವರೂಪ ಯಾರಿಗೂ ಗೊತ್ತಿಲ್ಲ. ಅವ್ರು 4 ಜನ ಕೂಡ ಕುರುಡರು. ಈಗ ಅವರು ಆನೆ ಹತ್ರಕ್ಕೆ ಬಂದಿದ್ದಾರೆ. ಸೊ ಆನೆ ಹೇಗಿದೆ ಅನ್ನೋದನ್ನ ತಿಳ್ಕೋಬೇಕು ಅನ್ನುವಂತಹ ಕುತೂಹಲ ಅವರಲ್ಲಿ ಇದೆ ಪಾಪ. ದೇ ಆರ್ ನಾಟ್ ಏಬಲ್ ಟು ಸಿ. ಇನ್ ಸ್ಪೈಟ್ ಆಫ್ ದಟ್, ಈ ಆನೆ ಅನ್ನೋದು ಈ ರೀತಿ ಇದೆ, ಆ ರೀತಿ ಇದೆ ಅಂತ ಯಾರ್ಯಾರೋ ಏನೇನೋ ಹೇಳಿದಾರಲ್ವಾ. ಆದರೆ ಅವ್ರು ಹೇಳಿರೋದು ನಮಗೆ ಅರ್ಥ ಆಗಬೇಕು. ನಮ್ಗೆ ನೋಡೋಕ್ಕಾಗ್ತಾ ಇಲ್ಲ, ಬಟ್ ನಾವು ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೋಬೋದಲ್ಲ ನಾವು. ಅಂತಹ ಪ್ರಯತ್ನವನ್ನು ಮಾಡೋಣ ಅಂತ ಹೇಳಿ ಅವರೆಲ್ಲ ಈ ಆನೆ ಹತ್ರ ಬಂದಿದ್ದಾರೆ. ಆನೆ ಹೇಗಿರುತ್ತೆ ಅನ್ನೋದು ತಿಳ್ಕೋಬೇಕು ಅನ್ನುವಂತಹ ಕ್ಯೂರಿಯಾಸಿಟಿ ಅವರಿಗೆ. ನೋಡೋದಕ್ಕೆ ಸಾಧ್ಯವೇ ಇಲ್ಲ ಪಾಪ. ಇಟ್ ಈಸ್ ಹೈಲಿ ಇಂಪಾಸಿಬಲ್. ಬಟ್ ಏನು ಅಂತಂದರೆ ಅವ್ರಿಗೆ ಈ ನೋಡುವಂತಹ ಆ ಒಂದು ಆರ್ಗನ್ ಫೇಲ್ ಆಗಿದ್ರು ಕೂಡ ಆ ಫೀಲಿಂಗ್ ಸೆನ್ಸ್ ಅನ್ನುವಂತಹದ್ದು ಅವರಿಗೆ ಬಹಳ ಚೆನ್ನಾಗಿರುತ್ತೆ.
ಸೊ ದೆನ್ ದೆ ಕ್ಯಾನ್ ಇಮ್ಯಾಜಿನ್ ಇನ್ ದೇರ್ ಓನ್ ವೇ. ಒಂದ್ಸಲಿ ಅದನ್ನು ಬೇರೆ ರೀತಿಯಲ್ಲಿ ಫೀಲ್ ಮಾಡಿ ಅವರು ತಿಳ್ಕೊಂಡಾಗ ಯಥಾಶಕ್ತಿ ಅವರು ಅದನ್ನು ಇಮ್ಯಾಜಿನ್ ಮಾಡ್ಕೋತಾರೆ, ಕಲ್ಪನೆ ಮಾಡ್ಕೋತಾರೆ. ಆನೆ ಹೀಗಿದೆ ಅನ್ನುವಂತಹ ಒಂದು ತಮ್ಮದೇ ಆದ ಒಂದು ಕಲ್ಪನೆಯ ಚಿತ್ರಕ್ಕೆ ಅವರು ಬಂದು ನಿಲ್ತಾರೆ. ಆದ್ದರಿಂದ ಅದನ್ನು ತಿಳ್ಕೋಬೇಕು ಅಂತ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಆನೆ ಬಳಿಗೆ ಬಂದಿದ್ದಾರೆ. ಈಗ ಅವರಲ್ಲಿ ಒಬ್ಬ ಏನು ಮಾಡ್ತಾನೆ, ಆನೆಯ ಸೊಂಡ್ಲನ್ನು ಹೋಗಿ ಮುಟ್ತಾನೆ. ಆನೆಗೆ ಸೊಂಡ್ಲಿದೆ ಅಂತ ಯಾರೋ ಹೇಳಿರ್ತಾರಲ್ಲ, ಅದನ್ನು ಕೇಳಿರ್ತಾನೆ ಇವನೇನು ಮಾಡ್ತಾನೆ, ಆನೆ ಹತ್ರ ಹೋಗ್ಬಿಟ್ಟು ಆ ಸೊಂಡ್ಲನ್ನು ಮುಟ್ತಾನೆ. ಓ ಇದು ಆನೆ ಸೊಂಡ್ಲು, ಓ ಇದೇನಾ, ನಾನು ಈಗ ಮುಟ್ತಾ ಇದ್ದೀನಲ್ಲ, ಇದೇನಾ ಆನೆ ಸೊಂಡ್ಲು? ಹೌದು ಅಂತ ಹೇಳ್ತಾರೆ. ಸೊ ಆನೆ ಸೊಂಡ್ಲು ಈ ರೀತಿ ಇದೆ, ಅದನ್ನೆಲ್ಲ ಮುಟ್ಟಿ ನೋಡಿದ್ದಾನೆ, ಅವನು ಅರ್ಥ ಮಾಡ್ಕೊಂಡಿದ್ದಾನೆ. ಅದರಿಂದ ಅವನು ಹೇಳ್ತಾನೆ, ಓ ಆನೆ ಅಂತಂದರೆ ಇಟ್ ಈಸ್ ಲೈಕ್ ಎ ಬಿಗ್ ಹೋಸ್ ಪೈಪ್ ಅಂತ ಹೇಳ್ತಾನೆ ಅವನು. ಬಿಕಾಸ್ ಅವನು ಬೇರೆ ಇನ್ಯಾವ ಪ್ರಯತ್ನನೂ ಮಾಡೋದಿಲ್ಲ. ಅವನು ಕೇವಲ ಆನೆಗೆ ಸೊಂಡ್ಲಿದೆ ಅನ್ನುವಂತಹದ್ದನ್ನು ಅವರಿವರು ಹೇಳಿರೋದನ್ನು ಕೇಳಿ ಅವನೇನು ಮಾಡ್ತಾನೆ, ಆನೆ ಹತ್ರ ಬಂದು ನೇರವಾಗಿ ಆನೆಯ ಸೊಂಡಲನ್ನು ಮುಟ್ಟು ನೋಡ್ತಾನೆ. ಬಹಳ ದಪ್ಪವಾಗಿರುತ್ತೆ, ಉದ್ದಕ್ಕೆ ಇರುತ್ತೆ, ಗಟ್ಟಿ ಮುಟ್ಟಾಗಿರುತ್ತೆ. ಆಗ ಅವನಂತಾನೆ, ಓ ಆನೆ ಅಂತಂದರೆ ಇಟ್ ಈಸ್ ಲೈಕ್ ಎ ಹೋಸ್ ಪೈಪ್. ಯಾಕೆಂದರೆ ಸೊಂಡ್ಲನ್ನು ಮುಟ್ಟು ನೋಡಿದಾಗ ಅವನಿಗೆ ಯಾವಾಗಲೂ ಈ ಹೋಸ್ ಪೈಪ್ನ ಮುಟ್ಟಿ ನೋಡಿದ್ದ ಒಂದು ಅನುಭವ ಅವನ ನೆನಪಿಗೆ ಬಂದಿದೆ. ಯಾಕೆ ಅಂತಂದರೆ ಯಾವುದೋ ಒಂದು ಪೈಪ್ನ ಅವನು ಆ ರೀತಿ ಮುಟ್ಟು ನೋಡಿದಾಗ ಅದ್ರ ತುದಿನಲ್ಲಿ ಆ ವೆಟ್ನೆಸ್ ಫೀಲ್ ಆಗ್ತಾ ಇತ್ತು. ಸೊ ಇಲ್ಲಿ ಆನೆಯ ಸೊಂಡಿನ ಮುಂದ್ಗಡೆ ಅದು ಮುಟ್ಟಿದಾಗ ಅಲ್ಲೂ ಕೂಡ ಅವನಿಗೆ ಹಿ ಕುಡ್ ಫೀಲ್ ದಟ್ ವೆಟ್ನೆಸ್ ಆ್ಯಂಡ್ ಅದು ದಪ್ಪ ಇತ್ತು, ಒಳಗಡೆ ಅದು ಜಾಗ ಇತ್ತು. ಸೊ ಅದರಿಂದ ಅದನ್ನು ಹೋಸ್ ಪೈಪ್ ಥರ ಇರುತ್ತೆ. ಸೊ ಹೀ ಗಿವ್ಸ್ ದಿಸ್ ಒಪಿನಿಯನ್ ಅಬೌಟ್ ದಿ ಎಲಿಫೆಂಟ್. ಎಲಿಫೆಂಟ್ ಅಂತಂದರೆ ಇಟ್ ಈಸ್ ಲೈಕ್ ಎ ಹೋಸ್ ಪೈಪ್. ಅವನ ಅಭಿಪ್ರಾಯದ ನಂತರದಲ್ಲಿ ಎರಡನೇ ಅವನು ಹೋಗ್ತಾನೆ ಆನೆಯ ಬಳಿಗೆ. ಅವನಿಗೆ ಆನೆಯ ಕಾಲುಗಳು ಈ ರೀತಿ ಇದೆ ಅಂತ ಹೇಳಿರ್ತಾರೆ. ಸೊ ಅವನ ತಲೆನಲ್ಲಿ ಅದು ಮಾತ್ರ ಕೂತಿರುತ್ತೆ. ಅವನು ನೇರವಾಗಿ ಆನೆಯ ಕಾಲನ್ನು ಮುಟ್ಟು ನೋಡ್ತಾನೆ. ಅವನಿಗೆ ಆಶ್ಚರ್ಯ ಆಗುತ್ತೆ. ಅವನು ಹೇಳ್ತಾನೆ, ಓ ಆನೆ ಅಂದರೆ ಇಟ್ ಇಸ್ ಒಂದು ಮರದ ಟ್ರಂಕ್ ಥರ ಇರುತ್ತೆ, ದಟ್ ಈಸ್ ಎಲಿಫೆಂಟ್. ಸೊ ಇಟ್ ಈಸ್ ವೆರಿ ಸ್ಟ್ರಾಂಗ್ ಆಲ್ಸೋ. ಈಗ ಟ್ರೀ ಟ್ರಂಕ್ ಅಂತಂದರೆ ಕ್ವೈಟ್ ನ್ಯಾಚುರಲ್, ಇಟ್ ಈಸ್ ವೆರಿ ಹ್ಯೂಜ್ ಆ್ಯಂಡ್ ವೆರಿ ಸ್ಟ್ರಾಂಗ್. ಆನೆ ಕಾಲನ್ನ ಮುಟ್ಟು ನೋಡಿದಾಗ ಅವನಿಗೆ ಹಿ ಕುಡ್ ರೀಕಾಲ್ ದಟ್ ಎಕ್ಸ್ಪೀರಿಯನ್ಸ್, ದಟ್ ಮೆಮೊರಿ ಬರುತ್ತೆ. ಇಟ್ ಈಸ್ ವೆರಿ ರಫ್ ಆಲ್ಸೋ. ಮರದ ಟ್ರಂಕು ಮುಟ್ಟಿದಾಗ ಆ ರಫ್ನೆಸ್ ಫೀಲ್ ಆಗುತ್ತೆ. ಸೊ ಆನೆ ಕಾಲನ್ನ ಮುಟ್ಟಿದಾಗಲೂ ಅವನಿಗೆ ಆ ರಫ್ನೆಸ್ಸು ಮತ್ತು ಅದರ ಸುತ್ತಳತೆ ಆ್ಯಂಡ್ ಅಲ್ಲಾಡಿಸೋಂತಹ ಪ್ರಯತ್ನ ಮಾಡಿದಾಗ ಆಗಲಿಲ್ಲ. ಆನೆ ಕಾಲನ್ನ ಹೆಂಗೆ ಅಲ್ಲಾಡ್ಸೋಕ್ಕಾಗತ್ತೆ? ಸೊ ಅವನೇನು ಮಾಡ್ತಾನೆ, ಓ ಆನೆ ಅಂತಂದರೆ ಅದು ಇಟ್ ಈಸ್ ಲೈಕ್ ಎ ಟ್ರೀ ಟ್ರಂಕ್ ಅಂತ ಹೇಳ್ತಾನೆ. ಅವನು ಈ ಅಭಿಪ್ರಾಯವನ್ನು ಕೊಡ್ತಾನೆ, ಒಂದು ಮರದ ಟ್ರಂಕು ಆ ರೀತಿಯಲ್ಲಿ ಆನೆ ಅಂತಂದರೆ ಇದು ಅಂತ ಹೇಳಿ ಅವನು ಈ ಕಮ್ಸ್ ಟು ದಟ್ ಕನ್ಕ್ಲೂಷನ್. ಆಮೇಲೆ ಮೂರನೇ ಅವನು ಏನು ಮಾಡ್ತಾನೆ, ಅವನು ಬರ್ತಾನೆ ಆನೆ ಹತ್ರ. ಅವನು ಬಂದಾಗ ಆನೆಗೆ ಬಾಲ ಇರುತ್ತೆ, ಇಷ್ಟು ದಪ್ಪ ಇರುತ್ತೆ, ಅದು ಒಳ್ಳೆ ಹಗ್ಗದ ಥರ ಇರುತ್ತೆ ಅಂತ ಯಾರೋ ಹೇಳಿರ್ತಾರೆ. ಸೊ ಅದೇ ಅವನ ತಲೆಯಲ್ಲಿ ನೆನಪು. ನೇರವಾಗಿ ಆನೆ ಬಾಲದ ಹತ್ರ ಬರ್ತಾನೆ. ಆನೆ ಬಾಲನ ಮುಟ್ತಾನೆ, ಹಿಂಗೆ ಕೈನಲ್ಲಿ ಮುಟ್ಟು ನೋಡ್ತಾನೆ, ದಪ್ಪಗೆ ಹಗ್ಗದ ಥರನೇ ಇರುತ್ತೆ. ಆವಾಗ ಅವನಂತಾನೆ, ಓ ಆನೆ ಅಂತಂದರೆ ಈಗ ಒಳ್ಳೆಯ ರೋಪ್ ಥರ ಇರುತ್ತೆ. ಹಾಗಾದ್ರೆ ಆನೆ ಇಟ್ ಇಸ್ ಲೈಕ್ ಎ ರೋಪ್. ಸೊ ದಟ್ ಈಸ್ ಹಿಸ್ ಅಂಡರ್ಸ್ಟ್ಯಾಂಡಿಂಗ್. ಆ್ಯಂಡ್ ನಾಲ್ಕನೇ ಅವನು ಕೊನೆಯದಾಗಿ ಅವನು ಬರ್ತಾನೆ. ಅವನು ಹಿ ಹ್ಯಾಸ್ ಹರ್ಡ್ ಅಬೌಟ್ ದಿ ಎಲಿಫೆಂಟ್ ಇಯರ್ಸ್. ಆನೆಯ ಕಿವಿಯ ಬಗ್ಗೆ ಕೇಳಿರ್ತಾನೆ. ಸೊ ಅವನು ನೇರವಾಗಿ ಆನೆ ಬಳಿ ಬಂದು ಅದರ ಕಿವಿಯನ್ನು ಮುಟ್ತಾನೆ. ಕಿವಿನ ಮುಟ್ಟು ನೋಡಿದಾಗ ಹಿ ಸೇಸ್, ಇದು ಯಾವುದೋ ದೊಡ್ಡ ಎಲೆ ಥರ ಕಾಣಿಸ್ತಾ ಇದೆಯಲ್ಲ, ಎಷ್ಟು ಅಗಲ ಇದೆ ಇದು.
ಸೊ ಆನೆ ಅಂತಂದರೆ ದೊಡ್ಡ ಎಲೆ ಥರ ಇರುತ್ತೆ. ದಟ್ ಈಸ್ ಹಿಸ್ ಅಂಡರ್ಸ್ಟ್ಯಾಂಡಿಂಗ್. ಬಟ್ ಇಟ್ ಈಸ್ ಅನ್ಫಾರ್ಚುನೇಟ್ ದಟ್ ಆಲ್ ದಿ 4 ಆರ್ ಬ್ಲೈಂಡ್ ಪೀಪಲ್. 4 ಜನ ಕೂಡ ಕುರುಡರು, ಯಾರಿಗೂ ಕಣ್ಣು ಕಾಣಿಸೋ ಹಂಗಿಲ್ಲ. ಆ್ಯಂಡ್ ಅವರೆಲ್ಲ ಏನು ಅಭಿಪ್ರಾಯವನ್ನು ಮಂಡಿಸಿದ್ದಾರೆ, ಆಲ್ ಆಫ್ ದೆಮ್ ಆರ್ ರೈಟ್. And at the same time all of them are wrong also. Every one of them, every one is right from his perception. And he thinks that he is right. So it is an individual way of looking at it. The object is the same for all the 4. ಅಲ್ಲಿ ಆನೆ ಇತ್ತು, ಆನೆ ಇಸ್ ದಿ ಸೇಮ್. ಅವ್ರು ಬಂದು ನಮ್ಮ ಕುತೂಹಲನ ನಾವು ನೀಗಿಸ್ಕೋಬೇಕು, ಕ್ಯೂರಿಯಾಸಿಟಿ, ಆನೆಯ ಬಗ್ಗೆ ಇರೋ ಕ್ಯೂರಿಯಾಸಿಟಿನ ನಾವು ತಿಳ್ಕೋಬೇಕು ಅಂತ ಹೇಳಿದಾಗ ಒಬ್ಬೊಬ್ಬರಿಗೆ ಒಂದೊಂದು ಆನೆ ಅಂತ ಅಂದ್ಕೊಡ್ಲಿಲ್ಲ. ಅಲ್ಲಿದ್ದು ಒಂದು ಆನೆಯನ್ನು 4 ಜನ ಕೂಡ ನೀವು ನೋಡಿ ಇದನ್ನು ಅನುಭವಿಸಬಹುದು, ಯಾವ ರೀತಿ ಬೇಕಾದ್ರೂ ಅರ್ಥ ಮಾಡ್ಕೋಬಹುದು ಅಂತಂದಾಗ ಅವರವರ ಪ್ರಕಾರ ಅವರು ತಮ್ಮ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಮೊದಲನೇ ಕುರುಡ ಏನು ಹೇಳ್ತಾನೆ ಅಂತಂದರೆ, ಆ ಸೊಂಡಿಲನ್ನು ಮುಟ್ಬಿಟ್ಟು ಇಟ್ ಈಸ್ ಲೈಕ್ ಎ ಹೋಸ್ ಪೈಪ್ ಅಂತ ಹೇಳ್ತಾನೆ. ಇನ್ ಎ ವೇ ಹಿ ಈಸ್ ರೈಟ್. ಯಾಕೆ ಅಂತಂದರೆ ಅವನು ಒಂದು ಹೋಸ್ ಪೈಪ್ನ ಮುಟ್ಟಿದಾಗ ಅವನಿಗೇನು ಅನುಭವ ಆಗಿತ್ತು, ಅಟ್ ದಿ ಎಂಡ್ ಆಫ್ ದಿ ಹೋಸ್ ಪೈಪ್ ದೆರ್ ವಾಸ್ ವೆಟ್ನೆಸ್. ಆ್ಯಂಡ್ ಹಿಯರ್ ಆಲ್ಸೋ ವೆನ್ ಹಿ ಆನೆಯ ಸೊಂಡ್ಲನ್ನು ಅವನು ಮುಟ್ಟಿದಾಗ ಅದರ ತುದಿನಲ್ಲಿ ವೆಟ್ನೆಸ್ ಇತ್ತು. ಸೊ ಅವನು ಇಟ್ ಈಸ್ ಎ ಬಿಗ್ ಹೋಸ್ ಪೈಪ್ ಅಂತ ಹೇಳ್ತಾನೆ. ಇನ್ ಎ ವೇ ಹಿ ಈಸ್ ರೈಟ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಹಿ ಈಸ್ ರಾಂಗ್. ಆನೆ ಈಸ್ ನಾಟ್ ಜಸ್ಟ್ ಲೈಕ್ ದಟ್. ಆನೆ ಅಂತಂದಾಗ ಇಟ್ ಈಸ್ ಮಚ್ ಮೋರ್. ಸೊ ಒಂದು ಥರದಲ್ಲಿ ಅವನು ಕರೆಕ್ಟು, ಮತ್ತೊಂದು ರೀತಿಯಿಂದ ಹಿ ಈಸ್ ರಾಂಗ್. ಸೊ ಆಲ್ಸೋ ಆಲ್ ದ 4 ಅವ್ರು 4 ಜನಗಳು ಇದೇ ರೀತಿಯ ಆನೆಯ ಬಗ್ಗೆ ಇದ್ದಂತಹ ಒಂದು ಕ್ಯೂರಿಯಾಸಿಟಿಯನ್ನು ಅವರವರು ಹೇಗೆ ಅದನ್ನು ನೋಡಿದರೆ, ಅವರವ್ರಿಗೆ ಏನು ಅನುಭವ ಆಗಿದೆ ಆ ಅನುಭವಗಳನ್ನು ಅವರು ಹೇಳಿದ್ದಾರೆ. ಕೇವಲ ಕಣ್ಣುಗಳನ್ನು ಹೊಂದಿರುವಂತಹ ಒಬ್ಬ ವ್ಯಕ್ತಿ ಆನೆ ಅಂತಂದರೆ ಇಟ್ ಈಸ್ ಲೈಕ್ ದಿಸ್ ಅಂತ ಸರಿಯಾಗಿ ಹೇಳಬಲ್ಲ. ಯಾರು ಆನೆಯನ್ನು ಸಮಗ್ರವಾಗಿ ನೋಡ್ತಾನೆ ಅವನಿಗೆ ಹಿ ಕ್ಯಾನ್ ಎಕ್ಸ್ಪ್ಲೈನ್ ವಾಟ್ ಈಸ್ ಎಲಿಫೆಂಟ್, ಬಿಕಾಸ್ ಹಿ ಹ್ಯಾಸ್ ಗಟ್ ಐಸ್ ಆ್ಯಂಡ್ ಹಿ ಕ್ಯಾನ್ ಸಿ. ಬಟ್ ವಾಟ್ ಅಬೌಟ್ ದಿ ಬ್ಲೈಂಡ್ ಪೀಪಲ್? ಅವ್ರು ಹೇಗೆ ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಸಾಧ್ಯ? ಇಟ್ ಈಸ್ ನಾಟ್ ಪಾಸಿಬಲ್. ಒಂದು ಮಗು ಬೈ ಬರ್ತ್ ಅದು ಈ ಥರ ಬ್ಲೈಂಡಾಗಿ ಹುಟ್ಟಿದೆ ಅಂತಂದಾಗ ಆ ಮಗು ಮುಂದೆ ನಿಂತ್ಕೊಂಡು ನಾವು ದಿ ಕಲರ್ ಆಫ್ ದಿ ರೋಸ್ ಈಸ್ ರೆಡ್ ಆ ರೀತಿ ವಾದ ಮಾಡಿದ್ರೆ ಆ ಮಗುಗೆ ರೆಡ್ ಅಂತಂದರೆ ಹೇಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ? ರೋಸ್ ಅನ್ನೋಂತಹದನ್ನು ಒಂದು ಹೂವು ಅಂತ ಹೇಳಿದ್ರೆ ಆ ಮಗು ತಿಳ್ಕೋಬಹುದು. ಕಲರ್ ರೆಡ್ ಅಂದರೆ ಅದು ಹೀಗಿದೆ, ಕೆಂಪಿಗಿದೆ, ಏನೇನೇ ಥರ ಹೇಳಿದ್ರು ಅದು ಹೇಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ? ಯಾವುದೇ ಬಣ್ಣ, ರೆಡ್ ಅಂತಲ್ಲ, ಯಾವುದೇ ಬಣ್ಣವನ್ನು ಒಂದು ಕುರುಡ ಮಗುವಿನ ಮುಂದೆ ಹೋಗಿ ನಿಂತ್ಕೊಂಡು ಆ ಬಣ್ಣ ಈ ರೀತಿ ಇದೆ ಅಂತ ನಾವು ಎಷ್ಟೇ ಎಕ್ಸ್ಪ್ಲೈನ್ ಮಾಡಿದ್ರು ಅದು ಮನದಟ್ಟಾಗೋದಿಲ್ಲ. ಯಾವ ರೀತಿಯಿಂದನೂ ಅದು ಅಲ್ಲ. ಒಬ್ಬ ಕಿವುಡ ಮನುಷ್ಯನ ಹತ್ರ ಹೋಗಿ ಲಿಸನ್ ಟು ದಿಸ್, ಇಟ್ಸ್ ಎ ವೆರಿ ಫ್ಯಾಂಟಾಸ್ಟಿಕ್ ಮ್ಯೂಸಿಕ್ ಅಂತ ಹೇಳಿದ್ರೆ ವಾಟ್ ಈಸ್ ದ ಯೂಸ್? ಹೇಗೆ ಅವನು ಆ ಒಂದು ಮ್ಯೂಸಿಕ್ನ ಸೌಂಡನ್ನು ಹೌ ಕ್ಯಾನ್ ಹಿ ಗ್ರಾಸ್ಪ್? ಸೊ ಅದನ್ನೇ ಇಲ್ಲಿ ಪರಮಾತ್ಮ ಶ್ರೀಕೃಷ್ಣ ಉದ್ಧವನಿಗೆ ಹೇಳ್ತಾ ಇದ್ದಾನೆ. ಪರಮಾತ್ಮ ಶ್ರೀಕೃಷ್ಣ ಈಸ್ ಗಿವಿಂಗ್ ಸೋ ಮೆನಿ ಎಕ್ಸಾಂಪಲ್ಸ್ ಟು ಉದ್ಧವ. ಹೇ ಉದ್ಧವ, ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ತತ್ವಗಳ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹೇಳಿದ್ದಾರೆ. ಎಲ್ಲ ತತ್ವಜ್ಞಾನಿಗಳ ಪ್ರಕಾರ ಅವರೆಲ್ಲ ಏನೇನು ಹೇಳಿದರೆ ಅವೆಲ್ಲವನ್ನ ಶ್ರೀಕೃಷ್ಣ ಅದೇ ರೀತಿಯಲ್ಲಿ ಅವರು ಏನು ಹೇಳಿದರೆ ಅದೇ ರೀತಿಯಲ್ಲಿ ಉದ್ಧವನಿಗೆ ಹೇಳ್ತಾ ಇದ್ದಾನೆ. ಸೊ ದಟ್ ಲೆಟ್ ಉದ್ಧವ ಕ್ಯಾನ್ ಗೆಟ್ ಸಮ್ ಐಡಿಯಾ ಅಬೌಟ್ ಇಟ್.
ಒಂದು ಅಭಿಪ್ರಾಯಕ್ಕೆ ಬರಲಿ. ಸೊ he can also get an idea about the philosophies of this creation. ಇಲ್ಲಿ ಪ್ರತಿಯೊಬ್ಬರೂ ಅವರವರ ಮೂಗಿನ ನೇರಕ್ಕೆ ತತ್ವಗಳನ್ನು ಮಂಡಿಸಿದರೆ, ಬಟ್ ನೋಬಡಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಗಾಡ್. ಇದನ್ನು ಪರಮಾತ್ಮ ಹೇಳ್ತಿದ್ದಾನೆ. ಈಗ ಇಲ್ಲಿವರೆಗೆ ಅವ್ರು ಏನು ತತ್ವಗಳು ಈ ರೀತಿ ಇದೆ, ಇಷ್ಟಿದೆ ಅಂತ ಹೇಳಿದರೆ ಅವೆಲ್ಲವನ್ನ ಗೌರವಿಸಿದ್ದಾನೆ. ಬಟ್ ನೌ ಕೃಷ್ಣ ಈಸ್ ಸ್ಪೀಕಿಂಗ್ ದಿ ಟ್ರೂತ್. ಈ ಸೇಸ್ ಅವರಲ್ಲಿ ಏನೇನು ಮಾತನಾಡಿದ್ದಾರೆ ಅದೆಲ್ಲ ಅವರವರ ಮೂಗಿನ ನೇರ ಅಂತಂದರೆ ಇಟ್ಸ್ ಆಲ್ ದೇರ್ ಎಕ್ಸ್ಪೀರಿಯನ್ಸ್. ಬಟ್ ಆ್ಯಕ್ಚುಲಿ ನೋಬಡಿ ನೋಸ್ ವಾಟ್ ಈಸ್ ಗಾಡ್. ಯಾರಿಗೂ ಕೂಡ ದೇವರ ಬಗ್ಗೆ ಸರಿಯಾದ ಒಂದು ತಿಳುವಳಿಕೆ, ಅಂಡರ್ಸ್ಟ್ಯಾಂಡಿಂಗೇ ಇಲ್ಲ. ದೇವರು ಅಂತಂದ್ರೆ ಏನು ಅನ್ನೋದು ಗೊತ್ತಿಲ್ಲ. ಅದೇ ರೀತಿ ವಾಟ್ ಈಸ್ ಕ್ರಿಯೇಷನ್, ನೋಬಡಿ ನೋಸ್ ದಟ್. ಅದಕ್ಕೆ ಸೃಷ್ಟಿ ಅಂತ ಹೇಳಿದಾಗ ಅದನ್ನು ರಹಸ್ಯ ಅಂತಾನೆ ಕರೀತಾರೆ. All of them are actually, in a way, they are like these blind people, and they all have some blind idea about it. ಇದೆಲ್ಲ ಅವರವರ ದೃಷ್ಟಿಕೋನದಿಂದ ಅವರುಗಳು ಹೇಳಿದ್ದಾರೆ. ಅವರ ಪ್ರಕಾರ ಇವೆಲ್ಲ ಸತ್ಯ ಆಗಿರೋದ್ರಲ್ಲಿ ಅನುಮಾನವೇ ಇಲ್ಲ. ಒನ್ಸ್ ಅಗೇನ್ he is respecting their opinions. ಸೊ ಪರಮಾತ್ಮ ಈ ರೀತಿ ಉದ್ಧವನಿಗೆ ಎಲ್ಲವನ್ನ ಹೇಳಿ ಪರಮಾತ್ಮ ಹೇಳ್ತಾನೆ, ನೋಬಡಿ ನೋಸ್ ವಾಟ್ ಈಸ್ ಆಕ್ಚುಲಿ ಗಾಡ್ ಅಂಡ್ ವಾಟ್ ಈಸ್ ಕ್ರಿಯೇಷನ್. ಅಂಡ್ ಹಿ ಸ್ಟಾಪ್ಸ್ ದಿ ಕಾನ್ವರ್ಸೇಷನ್. ಇಷ್ಟು ಹೇಳಿ ಪರಮಾತ್ಮ ಹಿ ಸ್ಟಾಪ್ಸ್. ಅಡ್ಗೋಟೆ ಮೇಲೆ ದೀಪ ಇಡೋದು ಅಂತಾರಲ್ಲ, ಆ ರೀತಿಯಲ್ಲಿ ಪರಮಾತ್ಮ ಉದ್ಧವನಿಗೆ ಹೇಳಿದಾನೆ, ಸಿ ರಿಜೆಕ್ಟ್ ನಥಿಂಗ್, ಯು ಶುಡ್ ಅಕ್ಸೆಪ್ಟ್ ಎವ್ರಿಥಿಂಗ್ ಅಂತ ಹೇಳಿರ್ತಾನೆ. ಈಗ ಕೊನೆಯಲ್ಲಿ ಹೇಳ್ತಾನೆ, ಅವರೆಲ್ಲ ಅವರವರ ಅಭಿಪ್ರಾಯವನ್ನು ಅವರವರ ಮೂಗಿನ ನೇರಕ್ಕೆ ಮಾತನಾಡಿದ್ದಾರೆ. ಬಟ್ ನೋಬಡಿ ನೋಸ್ ದಿ ಟ್ರೂತ್ ಅಬೌಟ್ ದಿ ಗಾಡ್ ಅಂಡ್ ಕ್ರಿಯೇಷನ್. ಅವ್ರಿಗಿದೆಲ್ಲ ಗೊತ್ತೇ ಇಲ್ಲ. ಸೊ ಪರಮಾತ್ಮ ಯಾವಾಗ ಈ ಮಾತುಗಳನ್ನು ಹೇಳ್ತಾನೆ, ಆ್ಯಂಡ್ ಒನ್ಸ್ ಅಗೇನ್ ಉದ್ಧವನ ಮನಸ್ಸಿನಲ್ಲಿ ಕ್ವಶನ್ಸ್ಗಳು ರೈಸ್ ಆಯಿತು. ಮತ್ತೆ ಅವನಿಗೆ ಅನೇಕ ಪ್ರಶ್ನೆಗಳು ಅವನ ಮನಸ್ಸಿನಲ್ಲಿ ಮೂಡಿ ಬಂದಿದೆ. ಸೊ ಮತ್ತಷ್ಟು ವಿಚಾರ ಇದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.